ಕಾಫಿ ಕುಡಿಯುತ್ತಾ ಕರ್ವಾಲೋ ಸಾಹೇಬ್ರ ಹತ್ರ ಹೋಗಿ ಬರೋಣ ಕಣೋ ಎಂದೆ. ಅವ್ರಿಗ್ಯಾಕ್ ಸರ್ ಈ ಸಣ್ಣ ವಿಚಾರನ್ನೆಲ್ಲ ತಲೆಗೆ ತುಂಬೋದು ಎಂದ ಮಂದಣ್ಣ. ಕರ್ವಾಲೋ ಅನ್ನೋನು ಅಮೆರಿಕ ದೇಶದ ಒಬ್ಬ ವ್ಯಕ್ತಿ. ಅವನು ನೇಚರ್ ಬಗ್ಗೆ, ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಬಂದಿರ್ತಾನೆ. ಲೇಖಕರನ್ನ ಹುಡ್ಕೊಂಡ್ ಬಂದಿರ್ತಾನೆ. ಯಾರೋ ಅಡ್ರೆಸ್ ಕೊಡ್ತಾರೆ, ಲೇಖಕರು ಇವ್ರು ತುಂಬಾ ಚೆನ್ನಾಗ್ ಗೊತ್ತಿರುತ್ತೆ ಇವ್ರಿಗೆ ಅಂತ. ಹಾಗಾಗಿ ಅವ್ರನ್ನ ಹುಡ್ಕೊಂಡು ಬಂದಿರ್ತಾನೆ. ಅವರು ಅಲ್ಲೇ ಮೂಡಿಗೆರೆ ಪೇಟೆಯಲ್ಲೇ ಅವ್ರನ್ನ ಸ್ಟೇ ಮಾಡ್ಕೊಂಡು ಎಲ್ಲೋ ದೂರ ಒಂದು ಗೆಸ್ಟ್ ಹೌಸ್ ತರ ಅವ್ರಿಗೆ ಇರೋದಕ್ಕೆ ಅವಕಾಶ ಮಾಡಿರ್ತಾರೆ. ಕರ್ವಾಲೋ ಅಂತ ಕಾದಂಬರಿ ಬರ್ದಿದ್ದಾರೆ. ಕರ್ವಾಲೋ ಅಂತಂದ್ರೆ ಒಬ್ಬ ವ್ಯಕ್ತಿ ಹೆಸರು. ಈಗ ಸಿಂಹಬಾಲದ ಕೋತಿಗಳು ಅಂತ ಸೆಕೆಂಡ್ PUC ಪಾಠದಲ್ಲಿ ಕಾರ್ವೆರ್ ಮಾರ್ಕ್ಸ್ ಅಂತ ನೀವು ಓದಿದಿರಲ್ಲ, ಆತರ ಕರ್ವಾಲೋ ಅನ್ನೋನೊಬ್ಬ ವ್ಯಕ್ತಿ. ಅವನು ಅಲ್ಲಿಗ್ ಬಂದು ಈ ಹಾರುವ ಓತಿಗಳ ಬಗ್ಗೆ ಅಧ್ಯಯನ ಮಾಡೋನು. ಓಕೆ, ಹಾಗಾಗಿ ಇಲ್ಲಿ ಲೇಖಕರು ಹೇಳ್ತಾ ಇದಾರೆ, ತೇಜಸ್ವಿ ಅವರು, ಬೆಳಗ್ಗೆ ಮಂದಣ್ಣ ಅನ್ನೋದು ಒಬ್ಬ ವ್ಯಕ್ತಿ ಹೆಸರು. ಹಲ್ಲು ಚಿಲಿಯುತ್ತಾ ಬಂದ, ಅಂದ್ರೆ ಹಲ್ಲು ಕಿಸ್ಕೊಂಡು ಅಂದ್ರೆ ನಕ್ಕೊಂಡು ಬಂದ. ಕಾಫಿ ಕುಡಿತಾ, ನಾನು ಅವ್ರ ಜೊತೆ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೆ ಮಂದಣ್ಣನ ಜೊತೆ. ಕರ್ವಾಲೋ ಸಾಹೇಬ್ರ ಹತ್ರ ಹೋಗ್ ಬರೋಣ ಕಣೋ ಅಂತ ಹೇಳ್ದೆ. ಅವ್ರಿಗ್ಯಾಕ್ ಸರ್ ಈ ಸಣ್ಣ ವಿಚಾರನೆಲ್ಲ ತಲೆಗೆ ತುಂಬೋದು? ಏನ್ ಸಣ್ಣ ವಿಚಾರ ಏನೋ ಗೊತ್ತಿಲ್ಲ. ನಾನು ಅಂದ್ರೆ ತೇಜಸ್ವಿ ಅವ್ರು ಹೇಳ್ತಾರೆ ಮಂದಣ್ಣಂಗೆ, ಕರ್ವಾಲೋ ಸಾಹೇಬ್ರ ಹತ್ರ ಹೋಗ್ ಬರೋಣವಾ ಅಂತ. ಯಾಕ್ ಸರ್ ಈ ಸಣ್ಣ ಸಣ್ಣ ವಿಚಾರನೆಲ್ಲ ಅವ್ರ ತಲೆಗೆ ತುಂಬೋದು ನೀವು ಅಂದ್ಬಿಟ್ಟು ಮಂದಣ್ಣ ಬೈತಾರೆ. ಲೋ ಮಂದಣ್ಣ, ಗೊನ್ಸಾಲ್ವೆನ್ಸ್ ಹತ್ರ ನಮ್ಮನ್ನ ಕಳ್ಸೋರು ಯಾರೋ ₹1000 ಕಡಿಮೆ ಅವರು ಕೇಸನ್ನ ಕೈನಿಂದ ಮುಟ್ಲಿಲ್ವಂತೆ ಗೊತ್ತೋ ಎಂದೆ. ಲೋ ಮಂದಣ್ಣ, ಗೊನ್ಸಾಲ್ವೆನ್ಸ್ ಹತ್ರ ಅಂದ್ರೆ ಫಾರಿನ್ ವ್ಯಕ್ತಿನೇ ಇವನು. ಅವ್ರ ಹತ್ರ ನಮ್ಮನ್ನ ಕಳ್ಸೋರು ಯಾರು ಅನ್ಕೊಂಡಿದ್ಯಾ? ₹1000 ಕಡಿಮೆ ಕೇಸನ್ನ ಯಾರೋ ಮುಟ್ಟಲ್ಲ ಗೊತ್ತಾ? ಏನ್ ಇವ್ರ ಜಮೀನಿನ ಕೇಸ್ ಇತ್ತ, ಫಾರೆಸ್ಟ್ ಯಾವ್ದನ್ನ ತೊಂದ್ರೆ ಆಗಿತ್ತ ಗೊತ್ತಿಲ್ಲ. ಅಷ್ಟೊಂದು ಹಣ ಕೊಡ್ಬೇಕಾಗುತ್ತೆ ಎಂದು ಕೂಡಲೇ ನಾನೆಲ್ಲಿಂದ ತರ್ಲಿ ಸಾರ್ ಅಷ್ಟೊಂದು ದುಡ್ಡು? ನನ್ ಮದ್ವೆಗೆ ಲಕ್ಷ್ಮಣನ ಹತ್ರ ₹500 ಸಾಲ ಮಾಡ್ಕೊಂಡು ಸಾಯ್ತಿದೀನಿ. 1 ವರ್ಷ ನೀವಿಳದಂಗೆ ರಾಗಿ ಮುದ್ದೆ ತಿನ್ಕೊಂಡು ಜೈಲಾಗೆ ಇದ್ದು ಬರ್ತಿದ್ದೆ ಸಾರ್ ಎಂದ ಗಾಬರಿಯಲ್ಲಿ. ಅಂದ್ರೆ ₹1000 ಆಗತ್ತೆ, ಯಾರ್ ಕಳ್ಸಿದ್ರು ಅನ್ಕೊಂಡಿದ್ಯಾ ಅಂದಿದ ತಕ್ಷಣ, ನಾನೆಲ್ಲಿಂದ ತರ್ಲಿ ಸಾರ್ ಅಷ್ಟೊಂದ್ ದುಡ್ಡು? ನನ್ ಮದ್ವೆಗೆ ಲಕ್ಷ್ಮಣ ಅನ್ನೋ ವ್ಯಕ್ತಿ ಹತ್ರ ₹500 ಮಾಡ್ಕೊಂಡು ಸಾಲ ಮಾಡ್ಕೊಂಡ್ಬಿಟ್ಟಿದೀನಿ. ಆಗಿನ ಹಣದ ಮೌಲ್ಯ ಕಡಿಮೆ ಇತ್ತು. ಬಹುಶಃ ₹500 ಸಾಲ ಅಂದ್ರೆ ಈಗಿನ ಕಾಲಕ್ಕೆ ₹50,000 ಅಷ್ಟು ಸಾಲ, ಅಷ್ಟು ಬರ್ಡನ್ ಅನ್ಕೋತೀನಿ ಬಹುಶಃ. ಹಾಗಾಗಿ ಮಾಡ್ಕೊಂಡಿದೀನಿ. ನೀವ್ ಹೇಳ್ದಂಗೆ ನಾನು ರಾಗಿ ಮುದ್ದೆ ತಿನ್ಕೊಂಡು 1 ವರ್ಷದಿಂದ ಒದ್ದಾಡ್ತಾ ಇದೀನಿ ಅಂದ್ಬಿಟ್ಟು ಗಾಬರಿಯಿಂದ ಮಂದಣ್ಣ ಹೇಳ್ತಾನೆ. ಏನಾದ್ರೂ ಸಾಯಿ, ಹೋಗಿ ಕರ್ವಾಲೋ ಸಾಹೇಬ್ರ ಕಾಲಿಗ್ ಬಿದ್ಬಿಡು, ಅದಕ್ಕೋ ಈಗ ಸಾಹೇಬರನ್ನ ನೋಡಕ್ಕೆ ಹೋಗ್ತಿರೋದು ಎಂದು ಕೇಳಿದ. ಏನನ್ನ ಮಾಡ್ಕೊಳ್ಳೋ, ಕರ್ವಾಲೋ ಸಾಹೇಬ್ರು ಆಮೇಲಿಂದ ಗೋನ್ಸಾಲ್ವೆನ್ಸ್ ಅನ್ನೋರು ಫ್ರೆಂಡ್ಸ್ ಅನ್ಸತ್ತೆ. ಇನ್ನೊಂದ್ ಕೆಲ್ಸ ಮಾಡಿ ನಡಿ, ಆ ಕರ್ವಾಲೋ ಸಾಹೇಬ್ ಹತ್ರ ಹೋಗ್ ಬಂದ್ಬಿಟ್ಟು ಅವ್ರ ಕಾಲಿಗ್ ಬಿದ್ಬಿಟ್ರೆ ಬಹುಶಃ ಸಾಲ ಇಸ್ಕೊಂಡಿರೋಂಥದ್ದು ಕೂಡ ವಾಪಸ್ ಬಂದ್ಬಿಡುತ್ತೆ ಅನ್ಸುತ್ತೆ ಅನ್ಬಿಟ್ಟು ಹೇಳ್ದಾಗ, ಓಹೋ ಅದಕ್ಕೋಸ್ಕರ ಅವ್ರ ಮನೆಗ್ ಹೋಗ್ತಾ ಇರೋದು ಅನ್ಬಿಟ್ಟು ಮಂದಣ್ಣ ಈ ಒಂದು ತೇಜಸ್ವಿ ಅವ್ರನ್ನ ಕೇಳ್ತಾನೆ. ಮಂದಣ್ಣ ಕಾಫಿ ಕುಡಿದ ನಂತರ 1 ನಿಮಿಷಕ್ಕೆ ಬಂದೆ ಎಂದು ಹೇಳಿ ಪ್ಯಾರಾನೊಡನೆ ತೋಟದ ಕಡೆ ಓಡಿದ. ಮಂದಣ್ಣ ಕಾಫಿ ಕುಡಿದ 1 ನಿಮಿಷ ಬರ್ತೀನಿ ರೀ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಯಾರೋ ಪ್ಯಾರಾನು ಅನ್ನೋ ಜೊತೆಗೆ ಆ ಕಾಡ್ಗೆ ಓಡ್ತಾನೆ. ತಾವಿಟ್ಟ ಜೇನು ಪೆಟ್ಟಿಗೆಗೆ ಯಾವುದಾದರೂ ಜೇನು ಹುಳುಗಳು ಬಂದಿವೆಯೋ ನೋಡಲು, ಜೊತೆಗೆ ಇವರಿಬ್ಬರು ತಾವಿಟ್ಟ ಜಾಗಗಳಿಗೆ ಮೊದಲು ಬರುತ್ತವೆಂದು ಷರತ್ತು ಬೇರೆ ಕಟ್ಟಿದ್ರು. ಅವರು ಕಾಡಿನ ಕಡೆಗೆ ಹೋಗುತ್ತಿದ್ದನ್ನು ನೋಡಿ ಕಟ್ಟಿ ಹಾಕಿದ್ದ ಕಿವಿ ಒಂದೇ ಸಮ ಸರಪಳಿ ಎಳೆಯುತ್ತಾ ಜಗ್ಗಾಡಿ ಗಲಾಟೆ ಮಾಡಿತು. ಪ್ಯಾರ ಅಂತಂದ್ರೆ ಒಂದು ಏನಂತ ಕೊಡ್ತಾ ಇಲ್ಲ ಇಲ್ಲಿ, ಬಹುಶಃ ನಾಯಿ ಮರಿನ ಏನು ಅನ್ನೋದು ಗೊತ್ತಿಲ್ಲ. ಅದ್ರ ಜೊತೆಗೆ ಇವ್ರು ಕಾಡ್ಗೆ ಹೋಗ್ತಾರೆ. ಆ ಕಾಡಲ್ಲಿ ಜೇನು ಸಾಕಣೆ ಅಂತ ಎಲ್ಲ ಮಾಡ್ತಾರೆ ಈಗೆಲ್ಲ ರೈತರು. ಆಗ ಕಾಡುಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಜೇನುಗಳು, ಬೆಟ್ಟ ಜೇನ್ ಕಟ್ಟಿರುತ್ತೆ. ಹಾಗಾಗಿ ಆ ಪೆಟ್ಟಿಗೆನ ಇಟ್ಬಿಟ್ಟು ಆ ಜೇನ್ ಕಟ್ಟೋ ರೀತಿ ಒಂದೆಲ್ಲ ಅವಕಾಶ ಮಾಡಿರ್ತಾರೆ. ಹಾಗಾಗಿ ಇಬ್ರು ಯಾರೋ ವ್ಯಕ್ತಿಗಳು ಅಂದ್ರೆ ಒಬ್ಬನು ಮಂದಣ್ಣ, ಇನ್ನೊಬ್ನ ಯಾರೋ ವ್ಯಕ್ತಿ ಬೆಟ್ಟಿಂಗ್ ಕಟ್ಕೊಂಡಿರ್ತಾರೆ. ನಮ್ಮ ಗೂಡಲ್ಲೇ ಫಸ್ಟ್ ಬಂದು ಗೂಡು ಕಟ್ಟತ್ತೆ, ನಮ್ಮ ಗೂಡಲ್ಲೇ ಬಂದು ಫಸ್ಟ್ ಕಟ್ಟುತ್ತೆ ಅಂತ. ಹಾಗಾಗಿ ಇವ್ರು ಕಾಡ್ ಕಡೆಗೆ ಓಡ್ತಾರೆ. ಇನ್ನೆಲ್ಲಿ ಕುತ್ತಿಗೆ ಮೂಳೆ ಮುರಿದುಕೊಳ್ಳುತ್ತದೋ ಎಂದು ಗಾಬರಿಯಿಂದ ನಾನು ಬೇಗನೆ ಅದರ ಸರಪಳಿ ಕಳಿಸಿದೆ. ಬಾಣದಂತೆ ಅವರು ಹೋದ ದಾರಿಯಲ್ಲಿ ಕಾಡಿನ ಕಡೆಗೆ ಓಡಿತು. ಅಂದ್ರೆ ಇವ್ರು ಸಾಕಿದಂತಹ ಒಂದು ನಾಯಿ ಇತ್ತು.
ಆ ನಾಯಿ ಮಂದಣ್ಣನ್ ಜೊತೆಗೆ ಮತ್ತೆ ಅವನ ಜೊತೆಗೆ ಇನ್ನೊಬ್ನ ಯಾವನ ಇದ್ದಿದ್ ಜೊತೆಗೆ ಕಾಡಿಗೆ ಹೋಗೋಷ್ಟಕ್ಕೆ ಇವ್ರು ಸರ್ಪಳಿನ ಅಂದ್ರೆ ಚೈನನ್ ಹಾಕಿ ಜೋರಾಗಿ ಎಳಿತಾ ಇತ್ತು. ಇನ್ನೆಲ್ಲಿ ಕುಕ್ಕೆ ಮೂಳೆನೆ ಕಟ್ ಮಾಡ್ಕೊಂಡ್ಬಿಡುತ್ತೇನೋ ಅನ್ನೋ ಒಂದು ಗಾಬ್ರಿಗೆ ನಾನೇನ್ ಮಾಡ್ದೆ, ಹೋಗಿ ಚೈನ್ ಬಿಚ್ಬಿಟ್ಟೆ. ಅದು ಕಾಡ್ ಕಡೆಗೆ ಅವ್ರ ಜೊತೆಗೆ ಓಡಿ ಹೋಯ್ತು. ನಾನು ಪ್ರಭಾಕರನು ಮನೆಯಲ್ಲೇ ಕುಳಿತು ಹರಟುತ್ತಾ ಕಾದೆವು. ಕರ್ವಾಲು ಹೇಗೆ ತನಗೆ ಪರಿಚಯವಾದರು ಎಂದು ಹಳೇದನ್ನೆಲ್ಲ ಪ್ರಭಾಕರ ನೆನ್ಸಿಕೊಂಡ. ಲೇಖಕರ ಮನೆಗೆ ಅವ್ರು ಇವ್ರು ಬರ್ತಾನೆ ಇರ್ತಾರೆ, ಎಲ್ಲ ಗೊತ್ತಿರೋಂತ ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ನಾನು ಅಂದ್ರೆ ತೇಜಸ್ವಿಯವರು ಮತ್ತೆ ಪ್ರಭಾಕರ್ ಇಬ್ರು ಮನೇಲಿ ಕೂತ್ಕೊಂಡು ಯಾವ್ದಾವ್ದೋ ವಿಷಯನ್ ಮಾತಾಡ್ತಾ ಇರ್ಬೇಕಾದ್ರೆ ಕರ್ವಾಲೋ ವ್ಯಕ್ತಿ ನೆನ್ಪಾಗ್ತಾನೆ. ಅವ್ರು ನಂಗೆ ಹೇಗ್ ಪರಿಚಯ ಆದ್ರು ಅಂದ್ಬಿಟ್ಟು ಹಳೇದನ್ನೆಲ್ಲ ನೆನ್ಪ್ ಮಾಡ್ಕೊತಾ ಇದ್ದ ಪ್ರಭಾಕರ. ಕರ್ವಾಲ ಯಾವುದೋ ವಿದೇಶದ ಯೂನಿವರ್ಸಿಟಿಗೆ ಡಾಕ್ಟರೇಟ್ ಪ್ರಬಂಧ ಒಂದನ್ನು ಒಪ್ಪಿಸಿದ್ದರಂತೆ. ಅದಕ್ಕೆ ಬೇಕಾದ ಫೋಟೋಗಳು ನಕ್ಷೆಗಳು ಎಲ್ಲವನ್ನು ಪ್ರಭಾಕರ ಮಾಡಿಕೊಟ್ಟನಂತೆ. ಪ್ರಭಾಕರನ ಫೋಟೋಗ್ರಫಿ ಜ್ಞಾನ ಹಾಗೂ ಉಪಕರಣಗಳು ಸಾಲದೆ ಹೊಸ ಹೊಸ ಫೋಟೋಗ್ರಫಿ ವಿಧಾನಗಳು ಮತ್ತು ಉಪಕರಣಗಳನ್ನೆಲ್ಲ ಕರ್ವಾಲೋ ತಿಳಿಸಿ ವಿದೇಶದಿಂದ ತರಿಸಿಕೊಟ್ಟರಂತೆ. ಗ್ರಾಫಿಕ್ ಫೋಟೋಗ್ರಫಿ ಅಂತ ಹೊಸ ರೀತಿಯ ಕೆಲಸಾನೇ ಕಲಿಸಿಕೊಟ್ರು ಸರ್. ಈಗಿಂದೀಗಲೇ ನಾನೇನಾದರೂ ಬಟ್ಟೆ ಗಿರಣಿ ಉದ್ಯಮಕ್ಕೆ ಹೋದ್ರೆ ನನಗೆ ತಿಳಿದಿರೋ ಗ್ರಾಫಿಕ್ ವಿದ್ಯೆಯಿಂದ 100 ರೂಪಾಯಿ ದುಡಿಯಬಲ್ಲೆ ಸರ್. ಅಂದ್ರೆ ಕರ್ವಾಲೋ ಯಾವ್ದೋ ಫಾರಿನ್ ಯೂನಿವರ್ಸಿಟಿ, ವಿದೇಶ ಅಂತ ಹೇಳಿದಾರೆ, ಇಲ್ಲಿ ಯಾವ ದೇಶ ಅಂತ ಹೇಳಿಲ್ಲ, ಅಮೆರಿಕ ದೇಶದ ವ್ಯಕ್ತಿನೇ ಅವನು ಯಾವ್ದೋ ಒಂದು ಯೂನಿವರ್ಸಿಟಿಲಿ ಡಾಕ್ಟರೇಟ್ಗೋಸ್ಕರ ಥೀಸಿಸ್ ನ ಬರಿತಾ ಇರ್ತಾನೆ, PhD ಮಾಡ್ತಾ ಇರ್ತಾನೆ. ಹಾಗಾಗಿ ಅವನು ಇಲ್ಲಿಗ್ ಬಂದು ಕೆಲವೊಂದು ನೇಚರ್ ಸಂಬಂಧಿಸಿರುವಂತಹ ಆಮೇಲಿಂದ ಪ್ರಾಣಿ ಪಕ್ಷಿಗಳನ್ನೆಲ್ಲ ಫೋಟೋ ತೆಗೆದ್ಬಿಟ್ಟು ಜೊತೆ ಸೇರ್ಕೊಂಡು ಕಳಿಸ್ತಾರೆ. ಮತ್ತೆ ಇನ್ನೂ ಕೆಲವು ಬೇಕಾಗತ್ತೆ, ನಿನ್ನ ಹತ್ರ ಇಟ್ಟಿರೋಂತ ಕ್ಯಾಮ್ರಾ ನಾರ್ಮಲ್ ಕ್ಯಾಮ್ರಾ, ಸ್ವಲ್ಪ ಗ್ರಾಫಿಕ್ ಆಗಿರೋಂಥದ್ದು, ಒಳ್ಳೊಳ್ಳೆ ಒಂದು ಚೆನ್ನಾಗಿ ಫೋಕಸ್ ಆಗುವಂತ ಕ್ಯಾಮ್ರಾ ಬೇಕು ಅಂದ್ಬಿಟ್ಟು ಹೊಸ ಕ್ಯಾಮ್ರಾನ ತಗೊಂಬಂದು ಇವನ್ಗೆ ಫೋಟೋ ತೆಗಿಯೋದ್ ಕೂಡ ಹೇಳ್ಕೊಟ್ಟಿದ್ರು ಪ್ರಭಾಕರ ಅನ್ನೋನ್ಗೆ. ಹಾಗಾಗಿ ಅವನು ಕೂಡ ಈ ಗ್ರಾಫಿಕ್ ಮಾಡೋದನ್ನ ತುಂಬಾ ಚೆನ್ನಾಗಿ ಕಲ್ತಿದ್ದ. ಹಾಗಾಗಿ ಏನಾಗುತ್ತೆ ಅಂದ್ರೆ ನನ್ಗೆ ಅವ್ರು ಹೇಳ್ಕೊಟ್ಟಿದ್ದೆ ಸರಿ, ನಾನು ಈಗ ಯಾವ್ದನ್ನ ಒಂದು ಗಿರಣಿ ಅಂದ್ರೆ ಆ ಒಂದು ಉದ್ಯಮಕ್ಕೆ ಹೋದ್ರೆ, ಬಟ್ಟೆ ಗಿರಣಿ ಅಂತೆಲ್ಲ ಹೇಳ್ತಾರಲ್ಲ, ಆ ಉದ್ಯಮಕ್ಕೆ ಹೋದ್ರೆ ಒಂದು ಸೀರೆಗಳಿಗಾಗ್ಲಿ ಡ್ರೆಸ್ಗಳಿಗಾಗ್ಲಿ ಹೊಸ ನಾನು ಕಂಪ್ಯೂಟರ್ ಡಿಸೈನ್ ತರದ್ದೆಲ್ಲ ಮಾಡಿದ್ರೆ ತಿಂಗಳಿಗೆ 100 ರೂಪಾಯಿ ದುಡಿಬಹುದು ಸರ್. ಈಗ ಲಕ್ಷಾಂತರ ರೂಪಾಯಿ ಅಂತಿದೆ ಜೀವನದ ಮೌಲ್ಯ. ಆಗಿನ ಕಾಲದಲ್ಲಿ 100 ರೂಪಾಯಿ ಈ ಒಂದು ಇದಕ್ಕೆ ಸಮ ಆಗ್ತಿತ್ತೋ ಏನೋ. ಆದ್ರೆ ಕರ್ವಾಲ್ ಅವರನ್ನ ಬಿಟ್ಟು ಹೋಗೋಕೆ ಮನ್ಸೇ ಬರೋಲ್ಲ ಸರ್. ಅವ್ರ ಜೊತೆ ಇದ್ರೆ ದಿನಕ್ಕೂ ನನ್ನ ಬುದ್ಧಿ ಬೆಳೀತಾ ಹೋಗುತ್ತೆ ಸರ್ ಎಂದ. ಕರ್ವಾಲೋ ನಂಗೆ ಒಳ್ಳೆ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ ಸರ್. ಅವ್ರು ಕಲ್ಸ್ಕೊಟ್ಟಂತ ವಿದ್ಯೆಗೆ ಕೊನೆ ಮೊದ್ಲು ಅನ್ನೋದೇ ಇಲ್ಲ. ಪ್ರತಿದಿನ ಅವ್ರ ಜೊತೆ ನಾನ್ ಸಮಯವನ್ನ ಕಳೀತಾ ಇದ್ರೆ ಹೊಸದನ್ನ ಕಲಿತಾ ಇರ್ಬೋದು ಅಂದ್ಬಿಟ್ಟು ಹೇಳ್ತಾ ಇದಾರೆ. ಪ್ರತಿದಿನ ದೇಶ ವಿದೇಶಗಳಿಂದ ಫೋಟೋಗಳು, ನೆಗೆಟಿವ್ಗಳು, ಸ್ಪೆಸಿಮೆನ್ಗಳು 100 ಬರ್ತಿವೆ ಸರ್. ಅವುಗಳನ್ನೆಲ್ಲ ಕರ್ವಾಲೋ ಗುರುತಿಸಿ ಜಾತಿ ವಿಂಗಡಣೆ ಮಾಡಿ ತಿಳಿಸ್ತಾ ಇರ್ತಾರೆ ಸರ್. ಕರ್ವಾಲೋ ಸಾಹೇಬರೆಂದರೆ ಭಾರಿ ದೊಡ್ಡ ತಿಳುವಳಿಕಸ್ತ ಸರ್. ಪ್ರಭಾಕರ್ ಅನ್ನೋರು ತೇಜಸ್ವಿ ಅವ್ರ ಹತ್ರ ಕರ್ವಾಲೋ ವ್ಯಕ್ತಿ ಬಗ್ಗೆ ಹೇಳ್ತಿದ್ದಾರೆ. ಬಹಳ ಬುದ್ಧಿವಂತರು ಅವರು. ಅಲ್ಲಿ ಬೇರೆ ದೇಶಗಳಿಂದ ಕೆಲವೊಂದು, ಯಾಕಂದ್ರೆ ಒಂದು ಥೀಸಿಸ್ ಮಾಡ್ಬೇಕು, ಒಂದು PhD, ಒಂದು ಡಾಕ್ಟರೇಟ್ ತಗೋಬೇಕು ಅಂದ್ರೆ ಯಾರು ಕಂಡಿಡಿದಿರೋದನ್ನ ಕಂಡಿಡಿಬೇಕು. ಅದನ್ನ ಬೇರೆ ಬೇರೆ ಕಡೆ ಎಲ್ಲಾ ಕಡೆಯಿಂದಾನು ಕೂಡ ಸಂಶೋಧನೆಗಳನ್ನ ಮಾಡಿ ಇದ್ ಮಾಡ್ಬೇಕು. ಬೇರೆ ದೇಶಗಳಿಂದಾನು ಕೂಡ ನೆಗೆಟಿವ್ ಕೆಲವೆಲ್ಲ ಬರ್ತಾ ಇರುತ್ತೆ. ಅವುಗಳನ್ನ ಹಿಂಗ್ ಮಾಡ್ಬೇಕು, ಹಿಂಗ್ ಫೋಟೋ ತೆಗಿಬೇಕು, ಈ ಆಂಗಲ್ ಅಲ್ಲಿ ತೆಗಿಬೇಕು, ಇಷ್ಟು ಝೂಮ್ ಮಾಡ್ಬೇಕು ಅಂತೆಲ್ಲಾ ಹೇಳ್ಕೊಡ್ತಾ ಇರ್ತಾರೆ ಅವರು. ಹಾಗಾಗಿ ಆ ಸಾಹೇಬರಿಂದ ಬಹಳ ನಾನ್ ತಿಳ್ಕೊತಾ ಇದೀನಿ ಅಂದ್ಬಿಟ್ಟು ಪ್ರಭಾಕರ ಅನ್ನೋನು ಕರ್ವಾಲೋ ಬಗ್ಗೆ ತೇಜಸ್ವಿ ಅವ್ರಿಗೆ ಹೇಳ್ತಿದ್ದಾರೆ. ಅವರು ಒಂದು ಮಾತು ಬರೆದ್ರೆ ನಾಳೆನೆ ಹೊರ ದೇಶಗಳಿಂದೆಲ್ಲ ಬೇಕಾದ್ದು ಬರುತ್ತದೆ ಎಂದು ಪ್ರಭಾಕರ್ ತನ್ನ ಅರಿವಿಗೆ ನಿಲುಕದಷ್ಟನ್ನು ಕರ್ವಾಲೋ ಬಗ್ಗೆ ಹೇಳಿದ. ಬಹಳ ವ್ಯಕ್ತಿ ಸರ್, ಒಳ್ಳೆ ಕಾಂಟ್ಯಾಕ್ಟ್ಸ್ ಇರೋಂತ ವ್ಯಕ್ತಿ. ಆ ಫೋಟೋ ಬೇಕು, ಈ ಫೋಟೋ ಬೇಕು, ಅದ್ ಬೇಕು, ಇದ್ ಬೇಕು ಅಂತ ಒಂದು ಮಾತು ಹೇಳಿದ್ರೆ ಸಾಕು, ಬೇರೆ ದೇಶಗಳಿಂದಾನೇ ಕೂಡ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳು ಸಿಕ್ಬಿಡುತ್ತೆ ಅಂದ್ಬಿಟ್ಟು, ತನ್ನ ಬುದ್ಧಿಶಕ್ತಿನೂ ಮೀರೋ ಅಷ್ಟು ಬುದ್ಧಿವಂತಿಕೆ ಇದೆ ಅಂದ್ಬಿಟ್ಟು ಕರ್ವಾಲೋ ವ್ಯಕ್ತಿ ಬಗ್ಗೆ ತುಂಬಾ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಓಕೆ, ವಿಶ್ವಾಸ ಅಂತ. ಎಸ್ ಮ್ಯಾಮ್.
ಸುಮಾರು 9 ಗಂಟೆ ಆಯ್ತು, ಮಂದಣ್ಣ ಮಾತ್ರ ಬರ್ಲೇ ಇಲ್ಲ. ಬೇಜವಾಬ್ದಾರಿ ಅದ್ವಿತೀಯ ವ್ಯಕ್ತಿಯಾಗಿದ್ದ. ಕಾಡಿನ ಕಡೆ ಮುಖ ಮಾಡಿ ಗಟ್ಟಿಯಾಗಿ ಹಲವಾರು ಬಾರಿ ಲೋ ಮಂದಣ್ಣ ಎಂದು ಕೂಗಿದೆ. ಸಮೀಪದಲ್ಲೇ ಎಲ್ಲಾದರೂ ಇದ್ದರೆ ಬರಲಿ ಎಂದು. ಮಂದಣ್ಣ ಕೊಳ್ಳಲೂ ಇಲ್ಲ, ಬರ್ಲೂ ಇಲ್ಲ. ಒಂದೇ ನಿಮಿಷ ಕಾಡ್ ಕಡೆ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ಅನ್ಬಿಟ್ಟು ಓಡ್ದೋನು ಬರ್ಲೇ ಇಲ್ಲ ಮಂದಣ್ಣ. ಈ ತೇಜಸ್ವಿ ಅವ್ರಿಗೆ ಮೊದ್ಲೇ ಸಿಟ್ಟಿನ ಸ್ವಭಾವ. ಸಿಕ್ಕಾಪಟ್ಟೆ ಕೋಪ ಅವ್ರಿಗೆ. ಏನಪ್ಪ ಇವನು, 1 ನಿಮಿಷ ಹೋಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ. 9 ಗಂಟೆ ಆಗೋಗ್ಬಿಡ್ತು, ಮಂದಣ್ಣ ಬರ್ಲೇ ಇಲ್ಲ. ಲೇ ಮಂದಣ್ಣ ಅಂತ ಜೋರಾಗಿ ಮುಖನ್ನ ಗಟ್ಟಿ ಒಂಥರ ಮುಖ ಸಿಂಗಡಿಸ್ಕೊಂಡು ಜೋರಾಗಿ ಕರೀತಾರೆ. ಅವನು ಓನು ಅನ್ಲಿಲ್ಲ, ಬರ್ಲೂ ಇಲ್ಲ. ಹೋಗಿ ಆದರೂ ಕರೆಯೋಣವೆಂದರೆ ಎಲ್ಲಿಗೆ ಅಂತ ಹೋಗಿ ಕರೆಯುವುದು? ಯಾವ ಕಗ್ಗಾಡಿನಲ್ಲಿ ಎಲ್ಲಿಟ್ಟಿದಾನೋ ಪೆಟ್ಟಿಗೆಗಳನ್ನ. ಕೋಪದಿಂದ ಬೈಯುತ್ತಾ ಹಲ್ಲು ಕಡಿಯುತ್ತಾ ಕಾಯತೊಡಗಿದೆವು. ಕರ್ವಾಲೋ ಹತ್ರ ಹೋಗ್ಬೇಕು. ಈ ಮಂದಣ್ಣ ನಿಮಿಷ ಕಾಡ್ ಕಡೆ ಹೋಗ್ ಬರ್ತೀನಿ ಅಂತ ಹೇಳ್ದ. ಏನೋ ಜೇನುಗಳ್ದು ಗೂಡ್ ಬಂದ್ ಕಟ್ಟುತ್ತೆ, ಪೆಟ್ಟಿಗೆಗಳು ಇಟ್ಟಿದೀನಿ ಅಂತ. ಹೋಗ್ಲಿ ಪಕ್ಕದಲ್ಲಿ ಹೋಗಿ ಎತ್ಕೊಂಬರೋಣ ಅಂದ್ರೆ ಕಾಡ್ ನೋಡಿದ್ರೆ ದೊಡ್ಡದಾಗಿದೆ, ಯಾವ ಮೂಲೆಗೆ ಇಟ್ಟಿದಾನೋ, ಎಲ್ಲಿ ಹೋಗಿದಾನೋ, ಕರ್ಕೊಂಬರೋದು ಕಷ್ಟ. ಎಷ್ಟು ಬೇಜವಾಬ್ದಾರಿ ಮನುಷ್ಯನಪ್ಪ ಇವನೊಂದ್ಬಿಟ್ಟು ಕೋಪದಿಂದ ಹಲ್ಲು ಕಡಿತಾ ಅವ್ರಿಗೋಸ್ಕರ ಕಾತ್ಕೊಂಡು ಪ್ರಭಾಕರ ಮತ್ತೆ ತೇಜಸ್ವಿ ಅವರು ಮಂದಣ್ಣಗೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ ಮನೆಯಲ್ಲಿ. ಕೊಂಚ ಹೊತ್ತಾದ ನಂತರ ಪ್ಯಾರ ಶಿಳ್ಳೆ ಹೊಡೆಯುತ್ತಾ ನೆಯ್ಯುತ್ತಾ ಕಿವಿಯೊಡನೆ ಮನೆಯೊಳಗೆ ಓಡೋಡಿ ಬಂದ. ಏನೋ ಎಲ್ಲೋ ಮಂದಣ್ಣ ಅಸಹನೆಯಿಂದ ಕೇಳಿದೆ. ಬಾಳೆನಾರು ತಗೊಂಬಾ ಅಂದ ಎಂದ. ಸ್ವಲ್ಪ ಹೊತ್ತ ಆದ್ಮೇಲೆ ಏನಾಯ್ತು ಅಂತಂದ್ರೆ, ಈ ಪ್ಯಾರ ಅನ್ನೋದು ಶಿಳ್ಳೆ ಹೊಡೆಯುತ್ತಾ ನೆಗೆಯುತ್ತಾ ಮನೆ ಕಡೆಗೆ ಓಡ್ ಬಂದ. ಎಲ್ಲೋ ಮಂದಣ್ಣ ಎಲ್ಲಿ ಅನ್ಬಿಟ್ಟು ಅಸಹನೆಯಿಂದ ಅಂದ್ರೆ ಬೇಜಾರಿಂದ ಕೇಳ್ದೆ. ಬಾಳೆನಾರು ತಗೊಂಬಂದ, ಬಾಳೆ ಎಲೆ ಅಥವಾ ಬಾಳೆಹಣ್ಣಿನ ತಗೊಂಬಂದ ಅಂತ ಕೇಳಿದಾಗ, ಯಾಕೋ ಬಾಳೆನಾರು, ನಾನು ಮಂದಣ್ಣಾರು ಬಾಜಿ ಕಟ್ಟಿದ್ವಿ. ನಾನು 2 ಕಡೆ ಪೆಟ್ಟಿಗೆ ಇಟ್ಟಿದ್ದೆ, ಅವರು 4 ಕಡೆ ಇಟ್ಟಿದ್ದರು. ನನ್ನದಕ್ಕೆ ಮೊದಲು ಬರ್ತದೆ ಅಂತ ಷರತ್ತು ಇಟ್ಟಿದ್ದೆ, ಹಂಗೆ ಆಯ್ತು ಎಂದ ಗೆದ್ದರಿಲ್ವೆ ಅಲ್ಲಿ. ಇಲ್ಲಿ ಪ್ಯಾರ ಮತ್ತೆ ಮಂದಣ್ಣ ಪೆಟ್ಟಿಗೆಗಳನ್ನ ಇಟ್ಟುಬಿಟ್ಟು ಅದ್ರಲ್ಲಿ ಜೇನು ಬಂದ್ ಸೇರ್ಕೊಳ್ಳುತ್ತೆ ಅನ್ಬಿಟ್ಟು ಬೆಟ್ಟಿಂಗ್ ಹಾಕೊಂಡಿದ್ರು. ಅದಕ್ಕೆ ಆ ಬೆಟ್ಟಿಂಗ್ ಎಲ್ಲ ಹಾಕೊಂಡಾದ್ಮೇಲೆ ಆ ಒಂದು ಪ್ಯಾರಾನೆ ಗೆದ್ಬಿಟ್ಟ. ಅವರ ಒಂದು ಪೆಟ್ಟಿಗೆ ಒಳಗೆ ಹೆಚ್ಚು ಜೇನು ಕೂಡ ಬಂದ್ ಸೇರ್ಕೊಂಡ್ಬಿಟ್ಟು ಇದಾಗಿತ್ತು. ಮಂದಣ್ಣ ಸೋತೋಗಿದ್ದ. ಸರಿ, ಈಗ ಯಾಕೆ ಬರ್ಲಿಲ್ವೋ ಎಂದೆ. ನೀನೇನೋ ಬಂದೆ, ಅವನೆಲ್ಲೋದ ಅಂತ ಕೇಳೋತರ. ಜೇನು ತೊಟ್ಟಾಪಟ್ಟೆ ಹಲ್ಲೆ ಕಟ್ಟಿದ್ದಾವೆ, ಕೊಯ್ದು ಫ್ರೇಮಿಗೆ ಸರಿಯಾಗಿ ಕಟ್ಟೋಣ. ಬಾಳೆನಾರು ತಗೊಂಡು ಬಂದಾರು ಎಂದೆ. ಬಾಳೆನಾರು, ಬಾಳೆ ಗಿಡದ್ದು ನಾರು. ಏನು ಕೆಲವರು ಅದರಿಂದ ದಾರಗಳು ಮಾಡ್ತಾರೆ. ಇವ್ರು ಯಾವ ತರ ಏನಕ್ಕೆ ಹೇಳಿದ್ರು ಏನೋ ಗೊತ್ತಿಲ್ಲ, ಬಾಳೆ ಗಿಡದ ನಾರು ತಗೊಂಬಂದಿಲ್ಲ. ಏನಕ್ಕೋಸ್ಕರ ಅಂದ್ರೆ ಜೇನೇನೋ ಕಟ್ಟಿದೆ ಅವನು ಒಂದು ಗೂಡಲ್ಲಿ, ಆದ್ರೆ ಸೊಟ್ಟಂಬಟ್ಟ ಕಟ್ಬಿಟ್ಟಿದೆ. ಆ ಫ್ರೇಮ್ ಒಳಗ್ ಕರೆಕ್ಟ್ ಆಗಿ ಕಟ್ಟಬೇಕು ಅನ್ಬಿಟ್ಟು ಈ ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ಕೊಯ್ಕೊಂಡು ಬಿಸಾಕ್ತಾ ಇದ್ದಾನ ಅವನು ಅಂದ್ಬಿಟ್ಟು, ಇನ್ ಬಾಳೆ ನಾರು ಯಾವಾಗ ತರಕ್ಕಾಗತ್ತೆ ಅಂದ್ಬಿಟ್ಟು ಹೇಳ್ತಾರೆ. ನಿನ್ನ ಹಲ್ಮುರಿತೀನಿ ಹಜಾಮ, ನಾವಿಲ್ಲಿ ಕಾಯ್ಕೊಂಡು ಸಾಯ್ತಿದೀವಿ, ನೀವು ಅಲ್ಲಿ ಷರತ್ತು ಕಟ್ಕೊಂಡು ಆಟ ಆಡ್ತಿದ್ದೀರೇನೋ. ಒಳ್ಳೆ ಮಾತಲ್ಲಿ ಈ ಕೂಡ್ಲೆ ಬರಕ್ಕೆ ಹೇಳ್ತೀಯೋ ಇಲ್ಲ ನಿಮ್ಮ ಜೇನು ಪೆಟ್ಟಿಗೆ ಎಲ್ಲಾ ತೆಗೆದು ಎಸಿಲೋ ಎಂದು ಅಬ್ಬರಿಸಿ ಕೂಗಿದೆ. ಹೇಳದ್ನಲ್ಲ ಮೊದ್ಲೇ ಕೋಪ ಸ್ವಭಾವ. ಕರವಾಲ್ ಅವ್ರ ಹತ್ರ ಹೋಗ್ಬೇಕು, ನೀವಿಬ್ರು ಬೆಟ್ಟಿಂಗ್ ಕಟ್ಕೊಂಡು ಅದ್ ಸರಿಯಾಗಿ ಗೂಡ್ ಕಟ್ಟಿಲ್ಲ, ನಾನು ನಂದ್ರಲ್ಲಿ ಜಾಸ್ತಿ ಕಟ್ಟಿದೆ, ನಿಮ್ಮದ್ರಲ್ಲಿ ಫಸ್ಟ್ ಕಟ್ಟಿದೆ ಅನ್ಬಿಟ್ಟು ಇದ್ ಮಾಡ್ತಾ ಇದ್ದೀರಲ್ಲ, ಎಲ್ಲಾ ಕಿತ್ತಾಕ್ಬಿಡ್ತೀನಿ ನೋಡಿ ಫ್ರೇಮಿಂದ. ಬೇಗ ಬರಕ್ ಹೇಳಿ, ಇವಾಗ್ಲೇ ಹೋಗಿ ಕರ್ಕೊಂಬಾಗವನನ್ನ ಅನ್ಬಿಟ್ಟು ಈ ಒಂದು ತೇಜಸ್ವಿ ಅವರು ಜೋರಾಗಿ ಕೋಪದಿಂದ ಗುಡುಗಿದೆ ಅಂತಂದ್ರೆ ಕೂಗಿದೆ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ಯಾರ ಇಂಗು ತಿಂದನ ಮಕ ಮುಸುಡಿ ಮಾಡಿಕೊಂಡು ಬಂದ ವೇಗದಲ್ಲೇ ಮತ್ತೆ ಕಾಡಿನ ಕಡೆ ಓಡ್ದ. ಮಂದಣ್ಣನ್ ಕರ್ಕೊಂಬೋಗು ಅಂತ ಹೇಳಿದ್ರಲ್ಲ, ಇಂಗು ತಿಂದ ಮಂಗ ಅಂದ್ರೆ ಒಂಥರ ಭಯದಿಂದ ಬೇಜಾರಿಂದ ಅವ್ನ್ ಯಾವ ಫೋರ್ಸ್ ಅಲ್ಲಿ ಬಂದು ನಂದೇ ಫಸ್ಟ್ ಆಗಿದೆ ಅಂತ ಹೇಳಕ್ಕೆ ತೇಜಸ್ವಿ ಅವ್ರು ಅದನ್ನ ಕೇಳಲೇ ಇಲ್ಲ. ಫಸ್ಟ್ ಹೋಗಿ ಮಂದಣ್ಣನ್ ಕರ್ಕೊಂಬೋಗು ಅಂತ ಹೇಳ್ತಾನೆ. ಅದೇ ಒಂದು ಬೈಕ್ಗೆ ಇಂಗು ತಿಂದ ಮಂಗನಂಗ್ ಮುಖ ಮಾಡ್ಕೊಂಡು ಆ ಕಾಡಿನ ಕಡೆಗೆ ಓಡ್ತಾನೆ. ಅವನಿಗಿಂತ ವೇಗವಾಗಿ ಕಿವಿ ಓಡಿತು. ಕಿವಿ ಅನ್ನೋದು ಇಲ್ಲಿ ನಾಯಿ ಹೆಸರು, ಪ್ಯಾರ ಅನ್ನೋನು ವ್ಯಕ್ತಿ ಹೆಸರು, ಮಂದಣ್ಣ ವ್ಯಕ್ತಿ ಹೆಸರು, ಕಿವಿ ಅನ್ನೋದು ಕೂಡ ನಾಯಿ ಹೆಸರು. ಇವನ್ ಜೊತೆಗೆ ಅದು ಬಂದಿತ್ತು. ಈ ಒಂದು ಪ್ಯಾರ ಜೊತೆಗೆ ಅದು ಕೂಡ ಓಡ್ತು. ಪ್ಯಾರ
ಕಾಡೊಳಗೆ ಮರೆಯಾಗುತ್ತಿದ್ದಂತೆ ಬಲಗಡೆ ದೊಡ್ಡ ರಸ್ತೆಯಲ್ಲಿ ಯಾರೋ ಬರುತ್ತಾ ಇರುವುದು ಕಂಡಿತು. ಆ ನಡಿಗೆ ಶೈಲಿಯೆಲ್ಲ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆ ವ್ಯಕ್ತಿ ಇನ್ಯಾರು ಅಲ್ಲ, ಪ್ರೊಫೆಸರ್ ಕರ್ವಾಲೋ. ಓ, ಪ್ರೊಫೆಸರ್ ಆಗೋಗಿದ್ದಾರೆ ನೋಡಿ. ಇವ್ರೇನೋ ಕಾಡ್ ಕಡೆಗೆ ಓಡೋದ್ರು. ಹೋಗ್ತಾ ಇರ್ಬೇಕಾದ್ರೆ ಒಂದ್ ಕಡೆಯಿಂದ ಯಾರೋ ದೊಡ್ಡ ರಸ್ತೆಯಲ್ಲಿ ಯಾರೋ ಬರ್ತಾ ಇರೋ ತರ ದೂರದಿಂದ ಕಾಣಿಸ್ತಾ ಇತ್ತು. ಅವ್ರನ್ನೇ ದಿಟ್ಟಿಸ್ ನೋಡಿದ್ರು. ಯಾಕಂದ್ರೆ ಇವ್ರು ಅವ್ರ ಮನೆಗೆ ಎತ್ತರಕ್ಕೆ ಹೋಗ್ಬೇಕು ಅಂತ ಇದ್ರು. ಆ ಕಡೆಗೆ ದಿಟ್ಟಿಸ್ ನೋಡಿದ್ರು. ಆ ಬಂದಂತ ವ್ಯಕ್ತಿ ಬೇರೆ ಯಾರು ಆಗಿರ್ಲಿಲ್ಲ, ಪ್ರೊಫೆಸರ್ ಕರ್ವಾಲೋ ಆಗಿದ್ರು. ಪ್ರಭಾಕರ, ಏನಯ್ಯ ಗ್ರಾಚಾರ, ಕರ್ವಾಲೋ ಬರ್ತಿರೋ ಹಂಗಿದ್ಯಲ್ಲ ಮಾರಾಯ ಎಂದವನೇ ಅಲ್ಲಿ ಇಟ್ಟಿದ್ದ ಖಾಲಿ ಲೋಟ ತಟ್ಟೆಗಳನ್ನೆಲ್ಲ ಸರಸರ ಒಳಗೆ ತೆಗೆದುಕೊಂಡು ಹೋಗಿ ಇಟ್ಟೆ. ಪ್ರಭಾಕರ ಕುರ್ಚಿ ಮೇಲೆಲ್ಲ ಹರಡಿಕೊಂಡಿದ್ದ ಪಂಚೆ ಟವಲ್ಲುಗಳನ್ನ ಬೇಗ ಬೇಗ ಮಡಚಿಕೊಟ್ಟ. ಆ ವೇಳೆಗೆ ಕರ್ವಾಲೋ ಮನೆ ಹತ್ತಿರ ಆಗಿದ್ದರು. ಮನೆ ಒಳಗೆ ಬರ್ತಾ ಇದ್ರದೆಲ್ಲ ಚಲಾಪಿಲಿಯಾಗಿ ವಸ್ತುಗಳನ್ನೆಲ್ಲ ಹಾಕಿಟ್ಬಿಟ್ರೆ ನೋಡೋರ್ಗೆ ಒಂಥರ ಏನಪ್ಪಾ ಇರ್ತೋ ಮನೆ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತ ಆಡ್ಕೊಳಂಗ. ಹಾಗಾಗಿ ಇದೇನಯ್ಯ ಗ್ರಾಚಾರ, ಕರ್ವಾಲೋ ಇಲ್ಲಿಗ್ ಬರ್ತಾ ಇದಾರಲ್ಲ. ಆಯ್ತಾಯ್ತು, ಈ ತಟ್ಟೆ ಲೋಟ ಎಲ್ಲ ಬಡ 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 ಅಂತ ಶಬ್ದ ಮಾಡ್ಕೊಂಡು ಎತ್ಕೊಂಡೋಗಿ ಒಳಗಡೆ ಇಟ್ಬಿಡ್ತಾರೆ. ಅಲ್ಲೇ ಇಟ್ಟಿದಂತ ಕುರ್ಚಿ ಮೇಲೆ ಟವಲ್ಲುಗಳು ಪಂಚೆ ಎಲ್ಲ ಹಾಕಿದ್ದನ್ನೆಲ್ಲ ತೆಗೆದ್ಬಿಟ್ಟು ಆ ಒಂದು ಪ್ರಭಾಕರ ಮಡ್ಚ್ಕೊಡ್ತಾರೆ, ಅದನ್ನ ಒಳಗಡೆ ಇಟ್ಟಿರ್ತಾರೆ. ಆ ವೇಳೆಗಾಗ್ಲೇ ಕರ್ವಾಲೋ ಇವ್ರ ಮನೆ ಒಳಕ್ಕೆ ಬಂದ್ಬಿಟ್ಟಿದ್ರು. ಓಹೋ, ಏನು ಪ್ರಭಾಕರನ್ ಇಲ್ಲೇ ಇರೋ ಹಾಗಿದೆ. ಫೈನ್ ಫೈನ್, ಒಳ್ಳೇದಾಯ್ತು. ನನಗೆ ನಿನ್ನೆ ರಾತ್ರಿ ಎಲ್ಲಾ ನಿದ್ದೆನೇ ಬರ್ಲಿಲ್ಲ. ಅರ್ಜೆಂಟ್ ಆಗಿ ನಿಮ್ಮನ್ನ ನೋಡೋ ಅಂತ ಬೆಳಗ್ಗೆ ನಾನೇ ಹೊರಟು ಬಂದು ಬಿಟ್ಟೆ ಎಂದರು. ಬಂದಂತ ಕರ್ವಾಲೋ, ಓಹೋ ಪ್ರಭಾಕರ, ನೀನ್ ಇಲ್ಲೇ ಇರೋ ಹಾಗಿದೆ. ಫೈನ್ ಫೈನ್ ಅಂತ ಹೇಳ್ಬಿಟ್ಟು, ನನಗೆ ನೆನ್ನೆ ರಾತ್ರಿ ಯಾಕೋ ನಿದ್ದೆನೆ ಬರ್ಲಿಲ್ಲ, ಅರ್ಜೆಂಟ್ ಆಗಿ ನಿಮ್ಮನ್ನೆಲ್ಲ ನೋಡೋಣ ಅಂತ ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ನೀವು ಕರೀದಿರನೆ ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ಬನ್ನಿ ಸಾರ್ ಬನ್ನಿ, ಏನ್ ಕೆಲ್ಸ, ಏನು ಕೇಸಿನ ವಿಷಯಕ್ಕೆ. ನೀವೊಂದು ಅರ್ಧ ಗಂಟೆ ತಡೆದಿದ್ರೆ ನಾವೇ ಬರ್ತಿದ್ವಲ್ಲ ಸಾರ್. ಇದಕ್ಕೆಲ್ಲ ನಿದ್ದೆ ಯಾಕೆ ಕೆಡ್ಸ್ಕೋಬೇಕು? ಮಂದಣ್ಣನೇ ಆ ವಿಷಯ ಮನಸ್ಸಿಗೆ ಹಚ್ಚಿಕೊಂಡಿಲ್ಲ, ಇನ್ನು ನೀವ್ಯಾಕೆ ಯೋಚಿಸ್ತೀರಿ? ಓ, ಅವ್ರು ಬರೋಷ್ಟಕ್ಕೆ ತೇಜಸ್ವಿರು, ಬನ್ನಿ ಸಾರ್ ಬನ್ನಿ. ಏನು ಕೇಸಿನ ವಿಷಯಕ್ಕೆ ನೀವು ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ನೀವ್ ಅರ್ಧ ಗಂಟೆ ಲೇಟು ಆಗ್ ಬಂದಿದ್ರೆ ನಾವೇ ಅಲ್ಲಿಗ್ ಬರ್ಬೇಕು ಅಂತ ಇದ್ವಿ. ಈ ವಿಷಯ ಇಷ್ಟಕ್ಕೂ ಮಂದಣ್ಣಂಗೆ ಸಂಬಂಧಿಸಿರುವಂತದ್ದು. ಅವನೇ ತಲೆ ಕೆಡ್ಸ್ಕೊಂಡಿಲ್ಲ, ನೀವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದೀರ, ಅದು ನಿದ್ದೆ ಕೆಡೋ ಅಂತ ರೇಂಜ್ ಅಲ್ಲಿ. ಆಗ ಅವ್ರ ಮಾತಿಗೆ ಕರ್ವಾಲೋ ರೆಸ್ಪಾನ್ಸ್ ಮಾಡ್ತಾನೆ. ನೋ ನೋ ನೋ, ಕೇಸಿನದಲ್ಲ, ಬೇರೆ ವಿಷಯ ಬಾಳ ಇದೆ ಹೇಳೋದು. ಮೊದಲು ಕೇಸಿನದು ಏನಾಯ್ತು ಹೇಳಿ, ಆಮೇಲೆ ಮಿಕ್ಕಿದ್ದು ವಿವರವಾಗಿ ತಿಳಿಸ್ತೀನಿ ಎಂದರು. ನೋನು, ನಾವ್ ಕೇಸ್ ಬಗ್ಗೆ ಹೇಳೋದಕ್ ಬರ್ತಾ ಇಲ್ಲ, ಬೇರೆ ವಿಷಯ ಬೇಕಾಗ್ತಿದೆ, ಅದನ್ನ ಹೇಳ್ಬೇಕು ಅಂತ ಬಂದೆ. ಫಸ್ಟ್ ಆಫ್ ಆಲ್ ಆ ಕೇಸ್ ಏನಾಯ್ತು ಹೇಳಿ. ಗೊನ್ಸಾಲ್ವೆನ್ಸ್ಗೆ ಕೇಸು ಹ್ಯಾಂಡ್ ಓವರ್ ಮಾಡಿದೆವು ಸರ್. ನಿಮ್ಮ ಕಾಗದ ಇಲ್ದಿದ್ರೆ ಅವ್ರು ನಮ್ಮನ್ನ ಕಚೇರಿ ಒಳಗೂ ಸೇರಿಸ್ತಾನೆ ಇರ್ಲಿಲ್ಲ ಅಂತ ಕಾಣ್ತದೆ ಸರ್. ಆಮೇಲೆ ಎಲ್ಲಾ ಕೇಳಿಕೊಂಡ್ರು ಸರ್, ಮತ್ತೆ ನೋಡಿ ನನ್ನನ್ನು ಅಂತ ಹೇಳಿದ್ದಾರೆ. ನಿನ್ನೆ ಕೋರ್ಟಿಗೆ ಹಾಜರಾಗಿ ಕೇಸ್ ಅಡ್ಜರ್ನ್ಮೆಂಟ್ ತಗೊಂಡಿದೀವಿ. ಬಹುಶಃ ಕೇಸು ನಿಲ್ಲೋದಿಲ್ಲ ಅಂತ ಕಾಣ್ತದೆ ಸರ್, ನೋಡೋಣ ಎಂದೆ. ಆ ಒಂದು ಗೊನ್ಸಾಲ್ವೆನ್ಸ್ ಕೇಸು ಗೆ ನಾವು ಹ್ಯಾಂಡ್ ಓವರ್ ಮಾಡಿದೀವಿ ಕೇಸನ್ನ. ನೀವ್ ಕೊಟ್ಟಂತ ಲೆಟರ್ನ ಕೋಶ ಅವ್ರಿಗೆ ಕೊಡದೇ ಇದ್ದಿದ್ರೆ ಅವ್ರು ನಮ್ಮನ್ನ ಒಳಗ್ ಕೂಡ ಬಿಡ್ತಾ ಇರ್ಲಿಲ್ಲ ಅಂತ ಕಾಣ್ತದೆ. ಹಾಗಾಗಿ ಇದನ್ನೆಲ್ಲ ನೋಡ್ಬಿಟ್ಟು ಆಯ್ತು ಮತ್ತೆ ನನ್ನ ಬಂದ್ ಭೇಟಿಯಾಗಿ ಅಂತ ಹೇಳಿದ್ದಾರೆ. ಆ ಕೇಸನ್ನ ಇದ್ ಮಾಡ್ಕೊಂಡಿದ್ದಾರೆ. ಬಹುಶಃ ಕೇಸ್ ನಿಲ್ಲಲ್ಲ ಅಂತ ಕಾಣ್ತದೆ. ಬಹುಶಃ ಮಂದಣ್ಣನ್ ವಿರುದ್ಧ, ಆ ಕಾಡಲ್ಲಿ ಪ್ರಾಪರ್ಟಿ ವಿರುದ್ಧ ಬೇರೆ ಯಾರನ್ನ ಕೇಸ್ ಹಾಕಿದ್ರ ಏನೂ ಗೊತ್ತಿಲ್ಲ. ನಿಮ್ ಸಪೋರ್ಟ್ ಇದ್ರೆ ನಮ್ ಪ್ರಾಪರ್ಟಿನ ಉಳಿಸ್ಕೋಬಹುದು ಅನ್ನೋ ತರ ಈ ಮಾತು ಬರ್ತಿದೆ. ನೋಡೋಣ, ಏನ್ ನೋಡೋಣ, ನಾವು ಕೇಸು ಗೆಲ್ಲಬೇಕು, ಬೇರೆ ಮಾರ್ಗವೇ ಇಲ್ಲ. ನೋಡೋಣ, ಏನ್ ನೋಡೋಣ, ಆ ಕೇಸ್ ನಾವು ಗೆಲ್ಲಬೇಕಷ್ಟೇ ಅಂದ್ಬಿಟ್ಟು ಕರ್ವಾಲೋ ಒಂಥರ ನಿರ್ಧಾರ ಧ್ವನಿಯಲ್ಲಿ ಹೇಳ್ತಾ ಇದಾರೆ. ಹಾಗಲ್ಲ ಸಾರ್, ಈ ಮಂದಣ್ಣ ಆ ಕೊಳೆ ಇಟ್ಟ ಮಡಕೆ ತನ್ನದೇ ಅಂತ ಹೇಳಿಕೆ ಕೊಟ್ಟು ಬಿಟ್ಟಿದ್ದಾನೆ ಸಾರ್. ಅದೇ ಈಗ ದೊಡ್ಡ ತಲೆನೋವು. ಅವನು ಭೀಮನ್ ಕೆಲಸ ಕಲ್ತಿದ್ದ ಅನ್ನೋದಕ್ಕೆ ಒಂದು ದಾಖಲೆನೂ ಇಲ್ಲ. ನೀವು ಎಂಟಮಾಲಜಿ ಆಗಿರೋದ್ರಿಂದ ಏನಾದ್ರೂ ಸಹಾಯ ಮಾಡೋದಕ್ಕೆ ಆಗ್ತದೋ ಅಂತ ಸಿರಿಲ್ ಗೊನ್ಸಾಲ್ವೆನ್ಸ್ ಯೋಚನೆ ಮಾಡ್ತಿದ್ರು ಎಂದೆ.
ಆಗಲ್ಲ ಸರ್, ಈ ಮಂದಣ್ಣ ಆ ಕೊಳೆ ಇಟ್ಟ ಮಡಕೆ, ಏನೋ ಮಡಕೆ ಕೇಸು ಗೊತ್ತಿಲ್ಲ, ಮುಂದೆ ಮುಂದೆ ಓದ್ತಾದ್ರೆ ಗೊತ್ತಾಗತ್ತೆ. ಆ ಕೊಳೆ ಇಟ್ಟಂತಹ ಮಡಕೆ ತನ್ನದೇ ಅಂತ ಹೇಳ್ಬಿಟ್ಟಿದ್ದಾನೆ ಸರ್. ಈಗ ಅದೇ ಒಂದ್ ದೊಡ್ಡ ಇದಾಗಿರೋ ಅಂತದ್ದು. ಅವನ್ಗೆ ಬೇರೆ ಕೆಲ್ಸ ಬರುತ್ತಾ ಇಲ್ವಾ ಅನ್ನೋದು ಏನು ಗೊತ್ತಿಲ್ಲ, ಯಾವ್ದು ಒಂದು ದಾಖಲೆ ಅನ್ನೋದು ಇಲ್ಲ. ಎಂಟಮಾಲಜಿ ಅಂತಂದ್ರೆ ಅದೊಂದು ಸ್ಟಡಿ ಮಾಡೋವಂಥದ್ದು. ಆ ಒಂದು ಕೋರ್ಸ್ ಯಾವ್ದೋ ಒಂದು, ಅದ್ರಲ್ಲಿ ಏನನ್ನ ನೀವು ಅದು ಗೊತ್ತಿರುತ್ತೆ ನಿಮ್ಗೆ, ಅದ್ರ ಸಹಾಯದಿಂದ ಏನನ್ನ ಗೆಲ್ಲೋದಕ್ಕೆ ಆಗತ್ತಾ ಅನ್ಬಿಟ್ಟು ಆ ಒಂದು ಗೊನ್ಸಾಲ್ವೆನ್ಸ್ ಕೂಡ ಯೋಚನೆ ಮಾಡ್ತಿದ್ರು ಅಂತ ಹೇಳ್ದೆ. ಪೂರ್ ಫೆಲೋ, ನಾನು ಬರ್ತೀನಿ ಕೋರ್ಟ್ಗೆ, ಅದ್ರಲ್ಲೇನಿದೆ, ಐ ವಿಲ್ ಎಕ್ಸ್ಪ್ಲೈನ್, ನಾನೇ ಕಲಿಸುತ್ತಿದ್ದೆ ಅಂತ ಎಂದರು ಕರ್ವಾಲೋ. ಏನ್ರ ಬಗ್ಗೆ ಏನು ಅಂತ ಗೊತ್ತಾಗ್ತಿಲ್ಲ, ಏನೋ ಒಂದು ಕೇಸ್ ಇದೆ, ಅದು ತುಂಬಾ ಸೀರಿಯಸ್ ಆಗಿದೆ. ಆ ಗೊನ್ಸಾಲ್ವೆನ್ಸ್ ಮತ್ತೆ ಕರ್ವಾಲೋ ಫ್ರೆಂಡ್ಸ್ ಆಗಿದ್ದಾರೆ, ಹಾಗಾಗಿ ನಾನೇ ಬಂದ್ ಇದ್ ಮಾಡ್ತೀನಿ, ಅದೇನ್ ಮಹಾ ದೊಡ್ಡ ಇದು, ನಾನೇ ಕೋರ್ಟ್ಗೆ ಬಂದು ಮಾತಾಡ್ತೀನಿ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅಲ್ಲ, ಈ ವಿಷಯಕ್ಕೆಲ್ಲ ನಿಮ್ಮನ್ನ ಎಳೆಯೋದು ಸರಿಯೇ ಅಂತ ಎಂದ ಪ್ರಭಾಕರ್. ಅಲ್ಲ ಸರ್, ಈ ವಿಷಯಕ್ಕೆಲ್ಲ ನಿಮ್ಮನ್ನ ಎಳೆಯೋದು ಸರಿನಾ? ನಾನ್ ಸೆನ್ಸ್, ನನ್ನ ಹತ್ರ ವೃತ್ತಿ ಮಾಡಿ ನೀನು ತರಬೇತಾಗಿರೋದು ಇಷ್ಟೇನೋ ಪ್ರಭಾಕರ? ನಾನು ಪ್ರೊಫೆಸರು, ಮಂದಣ್ಣ ಹಳ್ಳಿಗಮಾರ, ಇವೆಲ್ಲ ಹೆಬ್ಬುಬ್ಬೆ. ನೀನು ನಿಜಾಂಶ ತಿಳಿದರೆ ಏನಪ್ಪಾ ಕಲಿತಂತೆ ಆಯ್ತು. ನಿಮಿಷ, ಯಾರೋ ಲೋಪಿ ಅಂದ್ರು. ನಾನ್ಸೆನ್ಸ್, ನನ್ನ ಹತ್ರ ನೀನು ಕೆಲ್ಸ ಮಾಡ್ತಾ ಇದ್ಯಾ? ನಾನೇನು ಅಂತ ನಿನ್ಗೆ ಇಷ್ಟೇನ ಗೊತ್ತಾಗಿರೋದು? ನಾನ್ ಪ್ರೊಫೆಸರು, ಮಂದಣ್ಣ ಹಳ್ಳಿಗಮಾರ, ಹಳ್ಳಿಯವನು ಅವನು, ಇವೆಲ್ಲ ಹೆಬ್ಬುಬ್ಬೆ. ನೀನು ನಿಜ ಅಂತ ತಿಳಿದ್ರೆ ಏನಪ್ಪಾ ಕಲಿತಂತೆ ಆಯ್ತು, ಇದ್ರಲ್ಲೇ ನಿನ್ನ ಆಯಸ್ಸು ಮುಗಿದು ಹೋಗುತ್ತೆ, ಸದ್ಯದ ಕಿಂಚಿತ್ ದರ್ಶನಾನೂ ಆಗೋಲ್ಲ ನಿನಗೆ. ಈ ಮಾಯೆಯನ್ನೆಲ್ಲ ಮೀರಬೇಕು ನಾವು, ಆಗಲೇ ನಿಮಗೆ ಬೇರೆ ಬೇರೆ ಜಗತ್ತು ಪ್ರಪಂಚ ಕಾಣ್ತದೆ ಎಂದರು. ಅವನ್ ಹಳ್ಳಿಯವನು ಮಂದಣ್ಣ, ಅವನ್ಗೇನು ಗೊತ್ತಾಗಲ್ಲ. ನೀನ್ ನನ್ನ ಸ್ಟೂಡೆಂಟ್ ಆಗಿ ನನ್ನ ಬಗ್ಗೆ, ನನ್ನ ಒಂದು ಆಲೋಚನೆಗಳ ಬಗ್ಗೆ ಏನು ಅಂತ ನಿನಗ್ ಗೊತ್ತಿದೆ. ನೀನೇನಂತ ತಿಳ್ಕೊಂಡಿದ್ದಿ ಇಷ್ಟ ದಿವಸದಿಂದ ನನ್ ಕೈಲಿ, ಏನಂತ ಪಳಗಿದ್ಯಾ ನೀನು? ಎಲ್ಲಾ ವಿಷಯಗಳ ಬಗ್ಗೆನು ಕೂಲಂಕುಷವಾಗಿ ನಾವು ತಿಳ್ಕೊಬೇಕು. ಆ ಕೂಲಂಕುಷವಾಗಿ ತಿಳ್ಕೊಂಡ್ರೇನೆ ಪ್ರಪಂಚ ಹೇಗಿದೆ ಅಂತ ನಮಗ್ ಗೊತ್ತಾಗುವಂಥದ್ದು ಅಂದ್ಬಿಟ್ಟು ಕರ್ವಾಲೋ ಸ್ವಲ್ಪ ಜೋರ್ ಧ್ವನಿಯಲ್ಲಿ ಪ್ರಭಾಕರ್ನ ಬೈತಿದ್ದಾರೆ. ನನಗೆ ನಿನ್ನೆ ರಾತ್ರಿಯಿಂದ ಮನಸ್ಸೇ ಬೇರೆ ತರ ಆಗಿತ್ತು. ಕರ್ವಾಲೋ ಹೇಳಿದ್ದು ಅತ್ಯಂತ ಸರಳ ಸತ್ಯವಾಗಿ ಕಂಡಿತು ನನಗೆ. ಇನ್ನು ರಾತ್ರಿಯಿಂದನೂ ಈ ವಿಷಯದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಕರ್ವಾಲೋ ಹೇಳದ್ಮೇಲೆ ಖಂಡಿತ ಇದು ನಿಜ ಅಂತ ಅನಿಸ್ತು. ಈಗ ನನ್ನ ವಿಷಯಕ್ಕೆ ಬರೋಣ. ಬಹುಶಃ ನೀವೆಲ್ಲ ನನ್ನನ್ನು, ನನ್ನ ವರ್ತನೆಯನ್ನು ಹುಚ್ಚಂತೆ ತಿಳಿದಿರಬಹುದು ಎಂದರು. ನಾನು ಇನ್ನೂ ಏನೇನೋ ಕೇಸಿನ ವಿಷಯ ಹೇಳಬೇಕೆಂದಿದ್ದೆ, ಆದರೆ ಕರ್ವಾಲ ಯಾವುದೇ ಮಹತ್ವದ ವಿಷಯ ಹೇಳ ಹೊರಟಿದ್ದಾರೆಂಬ ಕುತೂಹಲದಲ್ಲಿ ಅದನ್ನು ಅಲ್ಲಿಗೆ ತಡೆ ಹೇಳಿದೆ. ಲೇಖಕರು ಹೇಳ್ತಾ ಇದಾರೆ, ನನ್ನ ವಿಷಯಕ್ಕೆ ಬರೋಣ. ಬಹುಶಃ ನನ್ನ ಹುಚ್ಚ ಅಂತ ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಯಾವ್ದ್ಯಾವ್ದೋ ವಿಷಯದ ಬಗ್ಗೆ ನಾನು ತಲೆ ಕೆಡ್ಸ್ಕೊತಾ ಇರ್ತೀನಿ, ಆದ್ರೆ ಕರ್ವಾಲ ಯಾವ್ದೋ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಬಗ್ಗೆ ಹೇಳಕ್ ಬಂದಿರೋದ್ರಿಂದ ನಾನು ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೆ ಹೊರತು ಅದಕ್ಕೆ ನನ್ನ ಬಗ್ಗೆ ನಾನೇನು ಅವ್ರ ಹತ್ರ ಹೇಳಲಿಲ್ಲ. ಕರ್ವಾಲೋ ಹೇಳುದರ, ನೋಡಿ ಪ್ರಭಾಕರ್, ಈಗ ನಾನು ಹೇಳೋ ವಿಷಯದ ತಲೆ ಬುಡ ಅರ್ಥವಾಗಲಾರದು, ಆದ್ದರಿಂದ ನಿಮಗೆ ನಿಧಾನಕ್ಕೆ ವಿವರವಾಗಿ ತಿಳಿಸುತ್ತಾ ಬರುತ್ತೇನೆ. ಏಕೆಂದರೆ ವಿಶ್ವದಲ್ಲಿ ಜೀವೋತ್ಪತ್ತಿ, ಮಾನವನ ಉಗಮ, ಚರಿತ್ರ ಪೂರ್ವ ಯುಗಗಳು ಇವನ್ನೆಲ್ಲ ಇದಕ್ಕೆ ಪೂರ್ವಭಾವಿಯಾಗಿ ತಿಳಿಯಬೇಕು ಎಂದು ಹೇಳಿ ಅನಂತರ ತನ್ನ ಕಡೆ ತಿರುಗಿ, ನೋಡಿ, ನಿಮಗೆ ನಾನು ಸಂಕ್ಷಿಪ್ತವಾಗಿ ಹೇಳಿದರೆ ಸಾಕಂತ ಕಾಣ್ತದೆ. MA ಯಲ್ಲಿ ನಿಮ್ಮ ವಿಷಯ ಫಿಲಾಸಫಿ ಮತ್ತು ಸೋಷಿಯಾಲಜಿ ತಾನೆ ಎಂದರು. ಇವರು ಸೈನ್ಸ್ ಫೀಲ್ಡ್ ಆರಿಸ್ಕೊಂಡಿರೋಂಥದ್ದು. ಮಾನವನ ಉಗಮ ಅಂದ್ರೆ ಮನುಷ್ಯ ಹೇಗ್ ಹುಟ್ಕೊಂಡ, ಬಯಾಲಜಿ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡಿರೋಂಥದ್ದು. ಆ ಚರಿತ್ರೆ ಪೂರ್ವ ಯುಗಗಳು ಎಲ್ಲಾದ್ರ ಬಗ್ಗೆನು ಡೀಟೈಲ್ ಆಗಿ ನಾನು ಹೇಳ್ಬೇಕಂತ ಇದ್ದೀನಿ ನಿಮ್ಗೆ. ಆ ವಿಷಯ ಬಗ್ಗೆನು ನಿಮ್ ಹತ್ರ ಪ್ರಸ್ತಾಪ ಮಾಡಕ್ ಬಂದಿದ್ದೀನಿ. ನೋಡಿ, ನೀವು MA ದಲ್ಲಿ ಫಿಲಾಸಫಿ ಮತ್ತೆ ಸೋಷಿಯಾಲಜಿ ತಾನೇ ಓದಿರೋಂಥದ್ದು ಅಂದ್ಬಿಟ್ಟು ತೇಜಸ್ವಿ ಅವ್ರಿಗೆ ಈ ಒಂದು ಕರ್ವಾಲೋ ಕೇಳ್ತಾನೆ. ಅಯ್ಯೋ ಸಾರಿ, ಇವನ್ಗೆ ಕೇಳೋಂಥದ್ದು ಪ್ರಭಾಕರ್ನ್ಗೆ ಕೇಳ್ತಾನೆ. ಆಗ ಪ್ರಭಾಕರ್, ಅಯ್ಯೋ, ನಾನು ಪ್ರಭಾಕರನಷ್ಟೇ ಅಗ್ನ ಸರ್ ಈ ವಿಷಯದಲ್ಲಿ ಎಂದೆ. ಲೇಖಕರನ್ನು ಅಲ್ಲೇ ನಿಂತಿರ್ತಾರೆ, ನೀವೇನ್ ಹೇಳ್ತೀರಾ ಅಂತ ಕೇಳಿದಾಗ, ನೀವು MA ಫಿಲಾಸಫಿ ಆಮೇಲಿಂದ ಸೋಷಿಯಾಲಜಿ ಸರ್ ತಾನೆ ಸರ್ ತೇಜಸ್ವಿ ಅವ್ರು ನೀವು ಮಾಡಿರೋದು ಅಂದ್ರೆ, ಅಯ್ಯಯ್ಯೋ, ನನ್ನನ್ನೇನು ನೀವು ಅಷ್ಟೊಂದು ಡೀಟೈಲ್ ಆಗಿ ಕೇಳ್ಬೇಡಿ,
ಯಾಕೆ ಅಂತಂದ್ರೆ ನಾನು ಪ್ರಭಾಕರ್ನಷ್ಟೇನೆ ಎಲ್ಬೋರ್ಡು, ನನ್ಗೆ ಅಷ್ಟೊಂದು ವಿಷಯದ ಬಗ್ಗೆ ಮಾಹಿತಿ ಇಲ್ಲ. ನೋ, ನಿಮ್ಮ ಫಾರ್ಮಾಲಿಟಿ ನಮ್ರತೆ ಎಲ್ಲ ಬೇಡ. ತುಂಗಾ ಕೊಳ್ಳದಲ್ಲಿ ಚರಿತ್ರಾ ಪೂರ್ವ ನಾಗರಿಕತೆಯ ಸಂಶೋಧನೆ ಬಗ್ಗೆ ನೀವು ಭಾಗವಹಿಸಿದ್ದು ನಿಮ್ಮ ಲೇಖನ ಎಲ್ಲಾ ನೋಡಿದ್ದೇನೆ. ನೀರಲ್ಲೆಲ್ಲ ಅಮೀಬಾ, ಯೂಗ್ಲೀನಾ, ಪ್ಯಾರಾಮಿಶಿಯಂ ಈ ತರ ಏಕಕೋಶ ಜೀವಿಗಳು ಕಂಡು ಬರುತ್ತೆ. ಅವುಗಳಿಂದನೇ ಉಗಮ ಹೇಗಾಯ್ತು, ಭೂಮಿಯ ಮೇಲೆ ಆ ಪ್ರಾಣಿಗಳ ಉಗಮ ಹೇಗಾಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋವಂಥದ್ದು. ನಿಮ್ಗೇನು ಗೊತ್ತಿಲ್ಲ ಅಂತ ಹೇಳಲೇಬೇಡಿ. ಯಾಕೆ ಅಂತಂದ್ರೆ ನೀವು ಅನೇಕ ಸಂಶೋಧನೆಗಳನ್ನ ಮಾಡಿ ನೀವು ಒಂದು ಕೃತಿಗಳನ್ನೆಲ್ಲ ಬರ್ದಿದ್ದೀರಾ. ನೀವು ತುಂಗಾ ನದಿ ಕೊಳ್ಳದಲ್ಲಿ ಚರಿತ್ರೆ ಪೂರ್ವ ಇತ್ತು ಅನ್ಬಿಟ್ಟು ತುಂಗಾ ನದಿ ಹರಿಯುವಂತ ಸುತ್ತಮುತ್ತಲು ಎಲ್ಲ ಮಾನವನ ಉಗಮ ಆಗಿರ್ಬೋದು ಅಂತ ನೀವ್ ಯಾವ್ದೋ ಒಂದು ಕೃತಿ ಲೇಖನ ಬರ್ದಿದ್ದೀರಾ. ನಾನು ಅದನ್ನ ನೋಡಿದೀನಿ ಅಂದ್ಬಿಟ್ಟು ಇಲ್ಲಿ ಇವ್ರು ಹೇಳ್ತಾ ಇದಾರೆ. ಯಾರು ಕರ್ವಾಲ್ ಅವರು ತೇಜಸ್ವಿ ಅವ್ರಿಗೆ ಹೇಳ್ತಿದಾರೆ. ನಂಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ, ಇಲ್ಲ ನಿಮ್ಗೆಲ್ಲಾ ಗೊತ್ತು. ಅಯ್ಯೋ ಅದೊಂದು ದೊಡ್ಡ ಟ್ರಾಜಿಡಿ ಸರ್. ನಮ್ಮ ಎಕ್ಸ್ಪೆಡಿಷನ್ ಕೊನೆಗೆ ದುರಂತವಾಯ್ತು. ಸರ್ವೇಯರ್ ನಾರಾಯಣನನ್ನ ಕರಡಿ ಕೊಂದು ಹಾಕಿದ ಮೇಲೆ ನಾವು ಬೇಸರ ಬಂದು ಬಿಟ್ಟೆವು ಎಂದೆ. ನಾನು ಅಲ್ಲೇನೋ ಸಂಶೋಧನೆ ಮಾಡಕ್ ಹೋದೆ. ಹೇಳಿ ಕೇಳಿ ಕಾಡು. ನನ್ ಜೊತೆಗ್ ಬಂದಿದ್ದಂತಹ ನಾರಾಯಣನನ್ನ ಒಂದು ಕರಡಿ ಕೊಂದು ಸಾಯಿಸ್ಬಿಡ್ತು ಸರ್. ಆ ಪ್ರಾಜೆಕ್ಟ್ ನಲ್ಲೇ ಬಿಟ್ಬಿಟ್ಟು ಅದ್ರ ಬಗ್ಗೆ ಹೆಚ್ಚು ಡೀಟೇಲ್ ನಾನು ಬರೆಯಕ್ ಹೋಗ್ಲಿಲ್ಲ. ಬೇಜಾರಾಗೋಯ್ತು ಅಂದ್ಬಿಟ್ಟು ಕರ್ವಾಲೋಗೆ ಹೇಳ್ತಿದಾರೆ. ಗೊತ್ತು ಅದರ ಮೇಲೆ ನೀವೊಂದು ಒಳ್ಳೆ ಪುಸ್ತಕ ಬರೆಯಬಹುದು ಎಂದರೆ, ನೀವು ಬರೀ ಒಂದು ಲೇಖನ ಬರ್ತಿದ್ದೀರಾ, ಅದ್ರ ಬಗ್ಗೆ ಒಂದು ಒಳ್ಳೆ ಪುಸ್ತಕನ ನೀವು ಬರಿಬಹುದು ತಾನೆ ಅಂದ್ಬಿಟ್ಟು ಹೇಳ್ತಾರೆ. ನನಗೆ ನನ್ನ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಜೀವನ ನೆನಪಿಗೆ ಬರತೊಡಗಿತ್ತು. ಸ್ಕೂಲ್ ಹುಡುಗರ ತರ ಕರ್ವಾಲ್ ಅವರ ಪಾಠ ಕೇಳಲು ಕುಳಿತೆ. ಲೇಖಕರು ನೋಡಿ ಎಷ್ಟೇ ಬುದ್ಧಿವಂತರಾದ್ರೂ ಕರ್ವಾಲ್ ಅವ್ರನ್ನೇ ಜಾಸ್ತಿ ಬುದ್ಧಿವಂತರು ಅಂತ ನಂಬ್ತಾ ಇದ್ರು. ಹಾಗಾಗಿ ಈ ಬುಕ್ ಬರಿಬೋದಾಗಿತ್ತಲ್ವಾ, ಇದ್ ಹೀಗಿತ್ತಲ್ವಾ, ಆಗಿತ್ತಲ್ವಾ, ತುಂಗಾ ನದಿ ಇದ್ರಲ್ಲಿ ಇದಾಯ್ತು, ಕರಡಿ ನಾರಾಯಣ ನಿಮ್ ಜೊತೆ ಬಂದಿದ್ದನ್ನ ಸಾಯಿಸ್ತು, ಅಲ್ಲಿಗ್ ಬೇಜಾರಾಗಿ ಅಲ್ಲೇ ಬಿಟ್ಬಿಟ್ಟೆ ಅಂತ ಏನೇನೋ ಮಾತಾಡ್ತಾ ಇದ್ದೀರಲ್ಲ, ಇದ್ರ ಬಗ್ಗೆ ನೀವ್ ಒಂದು ಪುಸ್ತಕನ ಬರಿಬೋದಾಗಿತ್ತಾನೆ, ಅಲ್ಲಿಂದಲ್ಲಿಗೆ ಯಾಕೆ ಬಿಟ್ರಿ ಅಂತ ಈ ಒಂದು ಕರ್ವಾಲ ಹೇಳ್ತಾ ಇರೋದನ್ನ ಸ್ಕೂಲ್ ಹುಡುಗರ ತರ ಕೂತ್ಕೊಂಡು ಅವ್ರೇನ ಪಾಠ ಮಾಡ್ತಾ ಇದಾರೆ, ನಾನ್ ಕೂತ್ಕೊಂಡು ವಿದ್ಯಾರ್ಥಿ ತರ ಕೇಳ್ತಾ ಇದ್ದೀನಿ ಅಂದ್ಬಿಟ್ಟು ಅವ್ರ ಹತ್ರ ಕೂತ್ಕೊಂಡು ಕೇಳ್ತಾ ಇದಾರೆ. ನೋಡಿ, ನಾನು ಕೆಲವು ವಾರಗಳ ಹಿಂದೆ ನೀವು ಬಂದಾಗ ರಜೆ ಹಾಕಿ ನಾರ್ವೆಗೆ ಮಂದಣ್ಣನ ಜೊತೆ ಹೋಗಿದ್ದೇನಲ್ಲ. ನಾರ್ವೆ, ಸ್ವೀಡನ್. ಮಧ್ಯರಾತ್ರಿಯಲ್ಲಿ ಸೂರ್ಯ ಕಾಣುವಂತಹ ದೇಶ ಪ್ರಪಂಚದಲ್ಲಿ ಯಾವ್ದಪ್ಪ ಅಂದ್ರೆ ಏಕೈಕ ದೇಶ ನಾರ್ವೆ. 12 ಗಂಟೆ ರಾತ್ರಿ ಅಲ್ಲಿ ನಮ್ಗ್ ರಾತ್ರಿ 12 ಗಂಟೆ ಆಗಿದ್ರೆ ಅಲ್ಲಿ ಸೂರ್ಯ ಹುಟ್ಟಿರ್ತಾನೆ. ಹಾಗಾಗಿ ಲ್ಯಾಟಿಟ್ಯೂಡ್ ಅಂತೆಲ್ಲ ಬರುತ್ತಲ್ಲ, ಅವುಗಳ ಕಾರಣದಿಂದ ಸ್ವಲ್ಪ ಚೇಂಜ್ ಆಗತ್ತೆ. ಹಾಗಾಗಿ ನಾರ್ವೆ ದೇಶ ಮಧ್ಯರಾತ್ರಿಯಲ್ಲಿ ಸೂರ್ಯ ಕಾಣುವಂತಹ ನಾಡು ಅಂತ ಹೆಸರು ತಗೊಂಡಿದೆ. ಅಲ್ಲಿ ಕೆಲವೊಂದು ಸಂಶೋಧನೆಗೆ ಮಂದಣ್ಣನ ಕರ್ಕೊಂಡು ಕರ್ವಾಲ್ ಅವರು ಹೋಗಿರ್ತಾರೆ. ಆಗ 2 ಪ್ರಾಣಿಗಳನ್ನ ನೋಡ್ಬೇಕಂತ ಹೋಗಿದ್ದೆ. ಒಂದು ಈ ಗ್ಲೋವರ್ಮ್ಸ್ ನಿಮಗೆ ತೋರಿಸ್ತಿದ್ದನಲ್ಲ ಅದು. ಅದರ ಮೇಲೆ ಸದ್ಯದಲ್ಲೇ ಸ್ಮಿತ್ ಸೋನಿಯನ್ ಇನ್ಸ್ಟಿಟ್ಯೂಟ್ ಅವರು ಒಂದು ಬಾರಿ ರಿಸರ್ಚ್ ಆರಂಭಿಸಿದ್ದಾರೆ. ಗ್ಲೋವರ್ಮ್ ಅಂತೆ, ಅದೇನೋ ಒಂದು ಸೂಕ್ಷ್ಮಾಣು ಜೀವಿ ಅಂತೆ. ಅದನ್ನ 2 ನೋಡ್ಬೇಕು ಅಂತ ಹೋಗಿದ್ದೆ. ಒಂದು ಗ್ಲೋವರ್ಮ್, ಅದನ್ನ ನಿಮ್ಗೆ ಒಂದ್ಸಲಿ ನಾನು ತೋರ್ಸಿದ್ದೆ ಕಾಡಲ್ಲಿ. ಸದ್ಯದಲ್ಲೇ ಅದ್ರ ಮೇಲೆ ಸ್ಮಿತ್ ಅನ್ನೋ ಒಂದು ಸೋನಿಯನ್ ಇನ್ಸ್ಟಿಟ್ಯೂಟ್ ಅವರು ಅದ್ರ ಬಗ್ಗೆ ಸಂಶೋಧನೆಯನ್ನ ರಿಸರ್ಚ್ ಮಾಡಕ್ಕೆ ಬಂದಿದ್ದಾರೆ. ಅದರ ಬೆಳಕಿನ ಮೂಲ ಯಾವುದು, ನಾವು ಸಹ ಅದರಂತ ದೀಪಗಳನ್ನ ಸೃಷ್ಟಿ ಮಾಡಬಹುದೇ ಎಂದು. ಅಂದ್ರೆ ಈ ಒಂದು ರಾತ್ರಿ ಹೊತ್ತು ಹಳ್ಳಿಗಳ ಸೈಡ್, ಸಿಟಿಗಳ ಸೈಡ್ ಕಾಣಲ್ಲ ಬಿಡಿ, ಹಿಂಗೆ ಹಾರ್ತಾ ಇರುತ್ತಲ್ಲ ಮಿಂಚುಳ ಅಂತ ಕೇಳಿದೀರಾ? ಮಿಂಚುಳ. ಹಲೋ, ಆ ಮಿಂಚುಳುಗಳ ಬಗ್ಗೆ ಸಂಶೋಧನೆಯನ್ನ ಮಾಡೋದಕ್ಕೆ ಸ್ಮಿತ್ ಅನ್ನೋ ಒಂದು ಇನ್ಸ್ಟಿಟ್ಯೂಟ್ ಅವರು ರಿಸರ್ಚ್ ಮಾಡ್ತಾ ಇದ್ದಾರೆ. ಆದ್ರೆ ಬೆಳಕಿನ ಮೂಲ ಯಾವುದು, ನಾವು ಸಹ ಅದರಂತ ದೀಪಗಳನ್ನ ಸೃಷ್ಟಿ ಮಾಡಬಹುದೇ ಎಂದು. ಇನ್ನೊಂದು ನೋಡಲೇಬೇಕೆಂದು ಕೊಂಡು ಹೋಗಿದ್ದು ಫ್ಲೈಯಿಂಗ್ ಲಿಸರ್ಡ್ ಅಂತ. ಲಿಸರ್ಡ್ ಅಂದ್ರೆ ಹಲ್ಲಿ, ಹಾರುವಂತಹ ಹಲ್ಲಿ ಜಾತಿಗೆ ಸೇರಿರುವಂತದ್ದು. ಬಹುಶಃ ಹಾರುವ ಓತಿ ಅದೇ ಅನ್ಸುತ್ತೆ. ಹಾಗಾಗಿ ಒಂದು ಮಿಂಚುಳುಗಳು ಬರುತ್ತೆ ರಾತ್ರಿ ಹೊತ್ತು. ಆ ಮಿಂಚುಳುಗಳು ಹೇಗೆ ಓಡಾಡುತ್ತೆ, ಮತ್ತೆ ಆ ಬೆಳಕು, ಆ ಮಿಂಚುಳುಗಳು ಬೆಳಕು ಬರೋದಕ್ಕೆ ಏನಿದೆ ಮೂಲ, ಹೇಗ್ ಬರುತ್ತೆ
ಒಂದು ಕರೆಂಟ್ ಪಾಸ್ ಆದ್ರೆ ಬಲ್ಬ್ ಅಂಟ್ಕೊಳ್ಳುತ್ತೆ, ಲೈಟ್ ಬರುತ್ತೆ. ಒಂದು ವಿಚಿತ್ರನೇ ಅನ್ಸುತ್ತೆ ನೋಡಿ. ಮಿಂಚುಳುಗಳನ್ನ ನೀವು ಕತ್ಲಲ್ಲಿ ನೋಡಿದಾಗ ಮಿಣುಕು 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 ಅಂತ ಇರುತ್ತೆ, ಮಿಣುಕುಳ ಅಂತಾನು ಕೂಡ ಕರೀತಾರೆ. ಅವುಗಳ ಒಂದು ಬೆಳಕಿನ ಮೂಲ ಯಾವುದು? ನಾವು ಹೇಗೆ ಕೃತಕವಾಗಿ ಅದನ್ನ ಒಂದು ಲ್ಯಾಬ್ ಅಲ್ಲಿ ತಯಾರಿಸ್ಬೋದಾ ಒಂದು ಜೆನೆಟಿಕ್ಸ್ ತಗೊಂಡು ಅಂತ, ಅದನ್ನೊಂದು. ಇನ್ನೊಂದು ಫ್ಲೈಯಿಂಗ್ ಲಿಸರ್ಡ್ ಬಗ್ಗೆ ಅಧ್ಯಯನ ಮಾಡ್ಬೇಕು ಅಂತ. ಹಾರುವ ಓತಿ ಅನ್ನಬಹುದು. ಫ್ಲೈಯಿಂಗ್ ಲಿಸರ್ಡ್ ನ ಹಾರುವ ಓತಿ, ಯಾಕಂದ್ರೆ ಹಾವ್ರಾಣಿ, ಆಮೇಲಿಂದ ಹಲ್ಲಿ, ಗೂಡ, ಆಮೇಲಿಂದ ಇದು ಓತಿ ಕೆತ್ತ ಅಂತ ಕರೀತಾರೆ ಅದನ್ನ. ಅದನ್ನ ದೊಣ್ಣೆ ಕೆತ್ತ ಅಂತ ಕೂಡ ಕರೀತಾರೆ. ಅವುಗಳನ್ನೆಲ್ಲಾನು ಕೂಡ ಒಂದು ಅಧ್ಯಯನ ಮಾಡೋದಕ್ಕೆ ಇವರು ತುಂಬಾ ತಲೆ ಕೆಡ್ಸ್ಕೊತಾರೆ. ಹಾಗಾಗಿ ಅವುಗಳ ಮೂಲ, ಅವು ಹೇಗೆ ಏನು ಅನ್ನೋದ್ರ ಬಗ್ಗೆ ಇದ್ ಮಾಡೋಂಥದ್ದು. ನಮ್ಮ ಮಂದಣ್ಣನೇ ಈ ವಿಷಯನ ನನಗೆ ತಿಳಿಸಿದ್ದು. ನಾರ್ವೆ ಬಳಿಯ ಕಾಡಿನಲ್ಲಿ ಅದನ್ನು ನೋಡಿದ್ದೇನೆ ಎಂದು ಹೇಳಿದ ಎಂದು ಹೇಳಿ, ಕರ್ವಾಲೋ ತಮ್ಮ ಚರ್ಮದ ಚೀಲದೊಳಗಿಂದ ಸುಮಾರು ಕಾಗದ, ಪುಸ್ತಕ ಇತ್ಯಾದಿಗಳನ್ನ ಹೊರಕ್ಕೆಳೆದುಕೊಂಡು ಒಂದು ರೇಖಾಚಿತ್ರವನ್ನ ಹುಡುಕಿ ತೆಗೆದ್ರು. ಇದನ್ನು ನಾನು ಮಂದಣ್ಣ ಹಾರಾಡುವ ಓತಿಯನ್ನು ವಿವರಿಸಿದಾಗ ಅವನು ಹೇಳಿದಂತೆ ಬರೆದುಕೊಂಡಿದ್ದು. ಸಾಧಾರಣವಾದ ಕಣ್ಣಿಗೆ ಇದು ಬೇಲಿ ಮೇಲಿನ ಓತಿ ಕ್ಯಾತಕ್ಕಿಂತ ಭಿನ್ನವಾಗಿ ಕಾಣೋದಿಲ್ಲ. ಆದರೆ ಸಾಮಾನ್ಯ ಓತಿ ಕ್ಯಾತಕ್ಕೂ ಇದಕ್ಕೂ ಹಲವಾರು ಮೂಲಭೂತ ವ್ಯತ್ಯಾಸಗಳಿದ್ದಾವೆ ಎಂದರು. ನಾನು ನಾರ್ವೆಗೆ ಹೋಗಿದ್ದಾಗ ಕಾಡುಗಳಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ನಾನು ಒಂದು ವಿಚಿತ್ರವಾದಂತ ನೋಡ್ದೆ. ಅದು ಓತಿ ಕ್ಯಾತ ತರ ಇತ್ತು, ಆದ್ರೆ ವಿಚಿತ್ರವಾಗಿತ್ತು, ಅದು ಹಾರ್ತಾ ಇತ್ತು ಅಂದ್ಬಿಟ್ಟು ಮಂದಣ್ಣ ಹೇಳ್ದ. ನಾನು ಸಂಶೋಧನೆ ಮಾಡೋದಕ್ಕೆ ಅನೇಕ ಬುಕ್ಗಳನ್ನೆಲ್ಲಾನು ಕೂಡ ಚೀಲ ಹಾಕೊಂಡು ಹೋಗಿದ್ದೆ. ಅದನ್ನೆಲ್ಲ ತೆಗೆದು ತೋರಿಸ್ಬಿಟ್ಟು ಈ ತರ ಇತ್ತ ಹೀಗಿತ್ತ ಅಂತ ಒಂದು ರಫ್ ಸ್ಕೆಚ್ ಹಾಕದೆ. ಹೌದು ಅಂತ ಹೇಳ್ದ. ಅದ್ರ ಬಗ್ಗೆ ಇನ್ನೂ ಕೂಡ ಅನೇಕ ಒಂದು ಸಂಶೋಧನೆಗಳನ್ನ ನಾನು ತಿಳ್ಕೊಬೇಕಾಗಿತ್ತು. ಅದು ಹಾರೋದಾದ್ರೂ ಹೇಗೆ, ನಡ್ಕೊಂಡು ಹೋಗುತ್ತೆ, ಕಾಲ್ ಕೊಟ್ಟಿದ್ದಾರೆ, ಜೊತೆಗೆ ರೆಕ್ಕೆಗಳು ಮೂಡಿದೆ ಅಂತಂದ್ರೆ ಅವುಗಳ ಜೀವ ವಿಕಾಸ ಎಂತದು ಅನ್ನೋದ್ರ ಬಗ್ಗೆ ತಿಳಿಯುವಂಥದ್ದು. ಸರಿ ಸರ್, ಈ ಚಿತ್ರ ನೀವು ಬರೆದಿದ್ದು ಮಂದಣ್ಣ ಬರೆದಿದ್ದು ಹೇಳಿ ಎಂದೆ. ಹೌದಾ, ಇದು ನಾವು ಹೇಳಿದ್ದನ್ನ ರಫ್ ಸ್ಕೆಚ್ ಕಾಪಿ ಹಾಕೊಂಡು ಈ ತರ ಇರುತ್ತೆ ಅಂತ ಒಂದು ಚಿತ್ರ ಬರ್ದಿದ್ದೀರಾ, ಒಂದು ಪೆನ್ಸಿಲ್ ಸ್ಕೆಚ್ ಹಾಕಿದ್ದೀರಾ. ಈ ಚಿತ್ರನ ನೀವು ಬರ್ದಿದ್ದ, ಮಂದಣ್ಣ ಬರ್ದಿದ್ದ? ನಾನೇ ಬರ್ದಿದ್ದು. ಆದರೆ ಈ ವ್ಯತ್ಯಾಸಗಳು ಯಾವುವೂ ನನಗೆ ಗೊತ್ತಿರ್ಲಿಲ್ಲ. ನೀವು ನನಗೆ ಗೊತ್ತಿದ್ದರಿಂದ ನಾನೇ ಬರದೆ ಅಂತ ಊಹಿಸಬಹುದಲ್ಲವೇ? ತಪ್ಪು. ನಿಮ್ಮ ಸಂಶಯ ತಪ್ಪು. ನನಗೆ ಈ ಯಾವ ವಿವರಾನೂ ಗೊತ್ತಿರ್ಲಿಲ್ಲ. ಮಂದಣ್ಣ ಈ ಓತಿಯ ವಿಷಯ ಹೇಳಿದಾಗ ನಾನು ಸುಮ್ಮನೆ ಅವನು ಹೇಳಿದಂತೆ ಬರೆದುಕೊಂಡೆ ಅಷ್ಟೇ. ನಾನ್ ನೋಡಿಲ್ಲ ಅದನ್ನ. ಬರ್ತಾ ಇರ್ಬೇಕಾದ್ರೆ ಕಾಡಲ್ಲೆಲ್ಲೋ ಒಂದ್ ಕಡೆ, ನಾರ್ವೆ ದೇಶದ ಕಾಡಲ್ಲಿ ಒಂದ್ಸಲಿ ಕಾಣಿಸ್ಕೊತು. ಅವ್ನು ಹೇಳೋದನ್ನ ಫೀಚರ್ಸ್ ನ ಗಮನದಲ್ಲಿ ಇಟ್ಕೊಂಡು ನಾನು ಅದನ್ನ ಬರ್ದೆ ಅಷ್ಟೇ. ನಂಗೆ ನಿಜವಾಗ್ಲೂ ಕೂಡ ಓತಿ ಹೀಗಿರುತ್ತೆ, ಈ ತರ ರೆಕ್ಕೆ ಇರುತ್ತೆ, ಹಿಂಗ್ ಹಾರುತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ಹತ್ರ ನಾನು ಈ ವಿಷಯನ ಹೇಳ್ದಾಗ ನಿಮ್ಗ ಒಂದು ಗೊತ್ತಾಗುತ್ತೇನೋ ಅಂತ ತಿಳಿಯೋದಕ್ಕೋಸ್ಕರ ನಾನ್ ನಿಮ್ ಹತ್ರ ಹೇಳ್ತಾ ಇದೀನಿ. ಒಂದು ಕೇಸ್ ಬಗ್ಗೆ, ಯಾವ್ದೋ ಒಂದು ಮಂದಣ್ಣನ ಕೇಸ್ ಬಗ್ಗೆ ಮಾತಾಡಕ್ಕೂ ಬರ್ತಿದ್ದಾರೆ. ಇನ್ನೊಂದು ಮಂದಣ್ಣನ ಜೊತೆ ನಾರ್ವೆಗೆ ಹೋದಾಗ ಹಾರುವ ಓತಿಯನ್ನ ಕಂಡು ಅದನ್ನೆಲ್ಲ ರಫ್ ಸ್ಕೆಚ್ ಬರ್ಕೊಂಡು ಇವ್ರಿರುವಂತಹ ಕಾಡಲ್ಲಿ ಏನನ್ನ ಅದ್ ಕಾಣಿಸುತ್ತಾ ಅಂತ ತಿಳ್ಕೊಳ್ಳೋದಕ್ಕೆ ತೇಜಸ್ವಿ ಅವ್ರ ಹತ್ರ ಇನ್ನು ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿದ್ದಾರೆ. ಸರ್, ಅವನು ಏನು ಹೇಳಿದ್ನೋ, ನೀವೇನು ಬರೆದುಕೊಂಡ್ರೋ, ಅವನು ನೋಡಿದ್ದೇನೋ ನೀವು ಬರೆಯುವಾಗ ಅದೇನು ರೂಪ ಪಡೆಯಿತೋ? ಅಲ್ಲ ಸರ್, ಓತಿ ಅಂತ ಓಕೆ, ನಡ್ಕೊಂಡ್ ಹೋಗುತ್ತೆ, ಕಾಲುಗಳಿರುತ್ತೆ, ಅದಕ್ಕೆ ಹಾರೋದು ಅಂದ್ರೆ ಏನ್ ಸರ್? ಅವನ್ ಏನ್ ಹೇಳದ್ನೋ, ನೀವೇನ್ ಅರ್ಥ ಮಾಡ್ಕೊಂಡ್ ಬರೋದ್ರೋ, ಅವನ್ ಏನ್ ನೋಡಿದ್ನೋ, ನೀವ್ ಬರೆಯುವಾಗ ಅದ್ ಯಾವ ರೂಪ ಪಡ್ಕೋತೋ ಅನ್ಬಿಟ್ಟು ತೇಜಸ್ವಿ ಅವ್ರಿಗೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿರ್ಲಿಲ್ಲ. ಇವರು ಕೂಡ ಒಂಥರ ಡೌಟ್ ಅಲ್ಲೇ ಇದ್ದಾರೆ. ಇಲ್ಲ, ಈ ಒಂದು ವಿಷಯದಲ್ಲಿ ಮಂದಣ್ಣನನ್ನ ಮೀರಿಸುವವರು ಯಾರೂ ಇಲ್ಲ. ಅಷ್ಟೊಂದು ಚೆನ್ನಾಗಿ ಗ್ರಹಿಸ್ತಾನೆ. ಅವನೊಬ್ಬ ಪುಟ್ಟ ನ್ಯಾಚುರಲಿಸ್ಟ್. ಹೆಚ್ಚು ಕಡಿಮೆ ಈವರೆಗೂ ಅವನು ಹೇಳಿರೋದು ಒಂದೊಂದು ಕೂಡ ಅದರ ವಿವರಗಳಲ್ಲಿ ಸಹ ಸುಳ್ಳಾಗಿಲ್ಲ. ಅಷ್ಟೊಂದು ಸೂಕ್ಷ್ಮವಾಗಿ ಗ್ರಹಿಸ್ತಾನೆ. ಇಲ್ಲ ಸರ್, ಬೇರೆ ವಿಷಯಗಳಲ್ಲಿ ಅವನು ಸೋಮಾರಿ ಇರ್ಬೋದು, ಗೊತ್ತಿಲ್ದೇ ಇರೋಂತ ವ್ಯಕ್ತಿ ಇರ್ಬೋದು. ಆದ್ರೆ ಯಾವುದೋ ಒಂದು ಚಿತ್ರವನ್ನ ನೋಡೋದು, ಪ್ರಾಣಿನ ನೋಡೋದು, ಗ್ರಹಿಸೋದ್ರಲ್ಲಿ ಅವನನ್ನ ಎತ್ತಿದ ಕೈ, ಅವನನ್ನ ಮೀರ್ಸೋ ಅಂತವ್ರು ಯಾರೂ ಇಲ್ಲ. ಪ್ರತಿಯೊಂದನ್ನು ಕೂಡ ಅವನು ಕುಲಂಕುಷವಾಗಿ ಸೂಕ್ಷ್ಮವಾಗಿ ಗ್ರಹಿಸುತ್ತಾನೆ. ಅವ್ನು ಹುಟ್ಟುತ್ತಾನೆ ಒಬ್ಬ ಪರಿಸರವಾದಿ ಅಂತ ಅನ್ಕೊಂಡ್ಬಿಡ್ಬೋದು. ಅಷ್ಟೊಂದು ಹುಟ್ತಾ ನ್ಯಾಚುರಲಿಸ್ಟ್ ಅಂತಂದ್ರೆ ಪರಿಸರವಾದಿ ಆಗಿದ್ದಾನೆ. ಈವರೆಗೂ ಅವ್ನು ಹೇಳಿರೋದು, ನೋಡಿರೋದು ಯಾವುದು ಕೂಡ ಸುಳ್ಳಾಗಿಲ್ಲ. ಅಷ್ಟೊಂದು ಸೂಕ್ಷ್ಮವಾಗಿ ಗ್ರಹಿಸ್ತಾನೆ ಅವನು. ಅದ್ಭುತ ಪ್ರಕೃತಿ ಶಾಸ್ತ್ರಜ್ಞ ಅವನು.
ತುಂಬಾ ಅದ್ಭುತವಾದಂತಹ ಪ್ರಕೃತಿಯನ್ನ ಅಧ್ಯಯನ ಮಾಡುವಂತಹ ಮರ ಗಿಡ ಪ್ರಾಣಿ ಪಕ್ಷಿ ಹುಳ ಹುಟ್ಟೆಗಳನ್ನ ಅಧ್ಯಯನ ಮಾಡುವಂತಹ ಪ್ರಾಣಿ ಶಾಸ್ತ್ರಜ್ಞನವನು. ಅನ್ ಅಂತೋನು ನನ್ನ ಹತ್ತಿರ ಬಂದು ಪ್ಯೂನ್ ಕೆಲ್ಸ ಕೊಡಿ ಎಂದರೆ ನನಗೆ ಸಿಟ್ಟು ಬರೋದಿಲ್ವೇ ರಾಸ್ಕಲ್ ಅಂತ ಅವನು ಅಷ್ಟೊಂದ್ ಚೆನ್ನಾಗ್ ಗೊತ್ತಿರೋ ನನ್ನ ಹತ್ರ ಬಂದು P1 ಕೆಲ್ಸ ಕೊಡಿ ಅಂತ ಬಂದು ಕೇಳ್ತಾ ಇದ್ದಾನೆ. ಅವನೊಬ್ಬ ರಾಸ್ಕಲ್ ಅಂದ್ಬಿಟ್ಟು ಬೈತಿದ್ದಾರೆ. ಅವನಿಗೆ ಮದುವೆ ಆದ್ಮೇಲೆ ಕೆಲಸದ ವಿಷಯ ಚಾಕರಾನೂ ಎತ್ತಿಲ್ಲ ಸರ್. ಸುಮ್ಮನೆ ಮ್ಯಾರೇಜಿನ ಸಲುವಾಗಿ ಹಾಗೆಲ್ಲ ಗೋಳಾಡಿಕೊಂಡು ತಿರುಗಿದ ಅಂತ ಕಾಣ್ತದೆ. ಅವನು ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ನಾನು ಯಾವ್ದು ಕೂಡ ಅಂತ ಒಂದು ಚಾಕ್ರಿ ಮಾಡಿಸ್ಕೊಂಡೇ ಇಲ್ಲ. ಸುಮ್ನೆನೆ ಮ್ಯಾರೇಜ್ ಒಂದು ಸಲುವಾಗಿ ಸಾಲ ಮಾಡ್ಕೊಂಡೆ ಹಾಗೆ ಹೀಗೆ ಅಂತ ಎಲ್ರತ್ರ ಕೂಡ ಗೋಳಾಡ್ಕೊಂಡು ಅವ್ನು ಹೇಳ್ಕೊತಾ ಇದ್ದಾನೆ. ಬಟ್ ಇಲ್ಲಿ ಆ ಒಂದು ಇವ್ರು ಕರ್ವಾಲೋ ಅವ್ರನ್ನ ಬೈತಿದ್ದಾರೆ. ಎಷ್ಟಿದೆ ಕ್ಲಾಸ್ ಅಲ್ಲಿ ಓಕೆ, ಉಳ್ದಿದ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ 58ನೇ ಪೇಜ್ ಇಂದ. ಓಕೆ, ಕಾಲೇಜಿಗೆ ಬಂದಿದ್ದೀರಾ ನೀವೆಲ್ಲ?